ನಮಸ್ಕಾರ. ಅಯ್ಯೋ, ನೀವು ದೊಡ್ಡವರು ನಮಸ್ಕಾರ ಮಾಡಬಾರದು. ಏನ್ ವಿಷಯ? ನನ್ನ ಕಣ್ ಕಾಣಕ್ಕಿಲ್ಲ, ಡಾಕ್ಟರ್ ಇದನ್ನ ಬರ್ಕೊಟ್ಟವ್ರೆ, ಇದನ್ನ ತಗೊಳಕ್ ಕಾಸಿಲ್ಲಪ್ಪ. ಸರಿ, ಸಾಯಂಕಾಲ ಬರೋ ತಗೊಂಡ್ಬಿಡ್ತೀನಿ, ನೀನು ಹೋಗು. ಏನಯ್ಯ? 3 ದಿವಸ ಊಟ ಮಾಡಿ. ಹೌದಾ? ಯಾಕಪ್ಪ, ಮೈಯಲ್ಲಿ ಹುಷಾರಿಲ್ವಾ? ಎಲ್ಲಿ ನೋಡೋಣ. 3 ದಿವಸದಿಂದ ಊಟನ ಮಾಡಿಲ್ವಾ? ಮತ್ ಇಷ್ಟರ ಯಾಕೆ ಬಂದೆ? ಮೊದ್ಲೇ ದಿನ ಬರಕಿಲ್ವಾ? ಈಗೇನ್ ದುಡ್ಡು ಬೇಕಾ? ಓಹೋ, ನನಗೆ ಟೋಪಿ ಹಾಕಕ್ ಬರ್ತೀಯಾ? ನೀನ್ ಇಸ್ಪಿಡೋದಕ್ಕೆ ನನ್ ದುಡ್ಡೇ ಬೇಕಾ? ನಿನ್ನಂತ ಸೋಮೇರಿ ನನ್ನ ಮಕ್ಳಿರಂದ್ರೆ ನಮ್ ದೇಶ ಹಾಳಾಗಿರೋ. ನಂತರ ದುಡ್ಡು ಸಂಪಾದನೆ ಮಾಡೋದನ್ನ ಕಲಿಯಲ್ಲ. ಹೋಗ ನನ್ನ ಮಗನೇ, ಏನಾದ್ರೂ ಕೆಲಸ ಮಾಡ್ಬೇಕು. ಏನಮ್ಮ, ಯಾಕೆ ಕಳ್ತಾ ಇದ್ದೀರಾ? ಏನಂತ ಹೇಳಿ. ಈ ಮಕ್ಕಳ ತಂದೆ ಕೆಲಸ ಮಾಡೋ ಫ್ಯಾಕ್ಟ್ರಿನಲ್ಲಿ ದೊಡ್ಡ ಕಳ್ತನ ಮಾಡಿ ಜೈಲ್ಗೆ ಹೋಗ್ಬಿಟ್ರು. ಈ ಮಕ್ಕಳನ್ನ ಅನಾಥರಾಗಿ ಮಾಡಿ ನಾನು ಏನ್ ಮಾಡ್ಬೇಕು ಅಂತಾನೆ ದಾರಿ ತೋರಿಸ್ತಾ ಇಲ್ಲ. ತಮ್ಮಯ್ಯ, ನೀನೇನಾದ್ರೂ ದಾರಿ ತೋರಿಸ್ಬೇಕು. ದುಡ್ಡಿಗೆ ಆಸೆ ಪಟ್ಟು ಮಕ್ಕಳನ್ನ ದೂರ ಮಾಡ್ಕೊಂಡಿದ್ದ ತಂದೆಗಳ ಬಗ್ಗೆ ಯೋಚನೆ ಮಾಡಿದಾಗ ಮನಸ್ಸಿಗೆ ಬಹಳ ನೋವಾಗುತ್ತೆ. ತೀರ್ದೇ ಇರೋ ನೋವಿಗೆ ಸಮಾಧಾನನೇ ಇಲ್ಲ. ಅಮ್ಮ, ನಾನು ತಿಳಿದವ್ರಿಗೆ ಯಾರಾದ್ರೂ ಹೇಳಿ ಒಂದ್ ಕೆಲಸ ಕೊಡಿಸ್ತೀನಿ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲಿವರೆಗೂ ಇದನ್ನಿಟ್ಕೊಳ್ಳಿ. ಪಂಚರ್ ಆಗ್ಬಿಟ್ಟಿದೆ. ತತ್ತೇರಿಕೆ. ಓಯ್ ಟ್ಯಾಕ್ಸಿ, ರೈಟ್ರಪ್ಪ. ಹೋಗ್ತೀನಿ. ರೈಟ್ಗೆ ಹೋಗ ಅಂತ ಹೇಳ್ತಾ ಇದ್ರೆ ಏನ ನೀನು? ಆ ಕಡೆ ಟ್ರಾಫಿಕ್ ಜಾಸ್ತಿ, ಈ ಕಡೆ ಹೋಗ್ತೀನಿ ಸ್ವಾಮಿ. ಸರ್, ಬಂಗ್ಲಾರ್ ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ. ಹಲೋ, ಪೊಲೀಸ್ ಸ್ಟೇಷನ್? ನಾನೇ ಚಿಗ್ಗಾಮಿ. ಇನ್ನಾದ್ರೂ ಚಿಂತೆ ಮಾಡಬೇಡಿ ಸಾವುಕಾರ್ರೆ, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಯಾವನೇ ನೀನು? ಸಾರಿ.
ನಡಿಯೋ ನಡಿ ಬಾರೋ. ನನ್ ಮಗನೇ ಮುಖ ಏನೋ ನೋಡ್ತೀಯ? ನನ್ ಸ್ಮಗ್ಲರ್ ಅಲ್ಲ ಸರ್. ಮತ್ತೆ ಯಾಕೆ ಹೊಡ್ದೆ? ನನಗ್ ಪೊಲೀಸ್ನವ್ರು ಕಂಡ್ರೆ ತುಂಬಾ ಭಯ ಸರ್. ಒಂದೊಂದ್ಸರಿ ಕಾಕಿ ಬಟ್ಟೆ ಹಾಕಿರೋ BTS ಕಂಡಕ್ಟರ್ ಡ್ರೈವರ್ ನೋಡಿದ್ರು ಎದುರ್ಕೊಂಡ್ಬಿಡ್ತೀನಿ ಸರ್. ಸುಳ್ಳು ಹೇಳ್ತೀನೋ? ಸರ್ ಇವನ್ ಸ್ಮಗಲ್ ಮಾಡ್ತಾ ಇದ್ದ ಸಾಮಾನು ಡಿಕ್ಕಿಯಲ್ಲಿದೆ. ನನ್ ಮಕ್ಳಿಗೆ ಅಂತ ಬೊಂಬೆ ತಗೊಂಡಿದ್ದೀನಿ ಸರ್. ಏನ್ ರಾಘವ ನೀನು ನಮ್ ಪೊಲೀಸ್ನವ್ರನ್ನ ಊರೆಲ್ಲ ಓಡಾಡಿಸ್ಬಿಟ್ಟಿಲ್ಲ. ಬಂದ್ರೆ? ಸರ್ ಅದು ಚರಸ್ ಬಾಕ್ಸ್ ಬದಲು ಬೊಂಬೆ ಬಾಕ್ಸ್ ಇಡ್ಸಿ ನನ್ನನ್ನು ಆಪತ್ತಿನಿಂದ ಕಾಪಾಡ್ಬಿಟ್ರಲ್ಲ ಸಾವ್ಕಾರ್ರೆ. ಪಾಟೀಲ, ಸಾವ್ಕಾರ್ರೆ, ಎಲ್ಲಾ ಟೈಮ್ನಲ್ಲೂ ಕಾಲ ಹೀಗೆ ಇರುತ್ತೆ ಅಂತ ತಿಳ್ಕೋಬೇಡ. ಮುಂದೆ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು. ಸರಿ ಸಾವ್ಕಾರ್ರೆ. ನಾಗರಾಜ, ಈ ಬಾಕ್ಸ್ ನ ಕೊಠಾರಿಗೆ ತಲುಪ. ಸರಿ ಸಾವ್ಕಾರ್ರೆ. ಗುಡ್ ಮಾರ್ನಿಂಗ್ ಫಾದರ್. ಗುಡ್ ಮಾರ್ನಿಂಗ್ ಮಮ್ಮಿ. ಗಾಡ್ ಬ್ಲೆಸ್ ಯು ಮೈ ಸನ್. ನಾವು ನಿನ್ನ ಹೆತ್ತೋರ್ ಅಲ್ಲದೆ ಇದ್ರು ಹೆತ್ತೋರ್ಗಿಂತ ಹೆಚ್ಚಾಗಿ ರೆಸ್ಪೆಕ್ಟ್ ಕೊಡ್ತಾ ಇದೆಯಾ ಮೈ ಡಿಯರ್ ಸನ್. ಟೇಕ್ ಕಾಫಿ. ಥ್ಯಾಂಕ್ ಯು. ಹೆತ್ತೋರ್ನ ಮಾತ್ರ ನಾನು ತಂದೆ ತಾಯಿ ತಿಳ್ಕೊಂಡಿಲ್ಲ. ಅನಾಥನಾದ ನನ್ನನ್ನ ಸಾಕಿ ಬೆಳೆಸಿ ನಿಮ್ ಬ್ಯಾಂಕಿಂದ ನನಗೆ ಟ್ಯಾಕ್ಸಿ ತಗೊಳಕ್ ಸಾಲ ಕೊಡಿಸಿ ಇರೋಗ್ ನಿಮ್ ಹಳೆ ಮನೆನೂ ಬಿಟ್ಕೊಟ್ಟು ನನ್ನ ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡೋ ದಾರಿ ತೋರಿಸ್ಕೊಟ್ಟು ಮಗನಿಂತೂ ಹೆಚ್ಚಾಗಿ ನೋಡ್ಕೊತಾ ಇದ್ದೀರಾ. ರಾಘವ, ಮಕ್ಳಿಲ್ದಿರೋ ಇವರಿಗೆ ನೀನು ಚಿಕ್ಕ ಮಗ, ನಾನು ದೊಡ್ಡ ಮಗ ಅಲ್ವೇ ಫಾದರ್? Hey. Oh, it's already 9:30. Mary, to the bank. Bye-bye. Bye. William, be on time for lunch? Okay, okay. Oh. ಹೋಗಿ ಹೋಗಿ, ಮಮ್ಮಿ ಒಳಗಡೆ ಕಾಯ್ತಾ ಇದಾರೆ, ಹೋಗಿ. Oh, hello. Come on, my dear children. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. Be seated. ಮಮ್ಮಿ, ಚಾಕ್ಲೇಟ್ ಯಾವಾಗ ಕೊಡ್ತೀರಾ? ಓ, ಎಲ್ಲ ರೆಡಿ. ಮೊದಲು ವೈಲಿನ್ ಬಾರ್ಸೋದನ್ನ ಕೇಳಿ, ಆಮೇಲೆ ಚಾಕ್ಲೇಟ್. ಓಕೆ? ಥ್ಯಾಂಕ್ ಯು. ಡೇವಿಡ್, ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡಿ. ಮಮ್ಮಿ, ತಗೊಳ್ಳಿ ತಗೊಳ್ಳಿ. ತಗೊಳ್ಳಿ. ಹಲೋ ಡಿಯರ್ ಸನ್, ಇನ್ನು 5 ತಿಂಗಳು ನೀನು ಇನ್ಸ್ಟಾಲ್ಮೆಂಟ್ಸ್ ಕಟ್ಟಿದ್ರೆ ಟ್ಯಾಕ್ಸಿ ನಿಂದಾಗುತ್ತೆ. ಎಲ್ಲ ನಿಮ್ದೇ ಫಾದರ್. ಗಾಡ್ ಬ್ಲೆಸ್ ಯು. ಬರ್ತೀನಿ. ಸರ್, ನಾವು ಸಾಲ ಕೊಟ್ಟಿರೋ ಟ್ಯಾಕ್ಸಿ ಡ್ರೈವರ್ಗಳಲ್ಲಿ ಪ್ರಾಂಪ್ಟ ಕಟ್ಟಿರೋರು ಅಂದ್ರೆ ನಮ್ ರಾಘವ ಒಬ್ರೇ ಸರ್. ಎಸ್, ಈಸ್ ಆನೆಸ್ಟ್ ಬಾಯ್. ಆದ್ರೆ ಆ ಗೋವಿಂದ 6 ತಿಂಗಳಿಂದಲೂ 1 ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಸರ್. ಹೌದಾ? ಅವನಿಗೆ ಇವತ್ತೇ ನೋಟಿಸ್ ಕಳಿಸಿ. ಹೊಡಿತು ಶಾಕು, ಗೋವಿಂದ ಬಾವ ಹೊಡಿತು ಶಾಕು. ಅಕ್ಕ 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 ಹೊಡಿತು ಶಾಕು. ಅಯ್ಯೋ ಅಕ್ಕ ಹೊಡಿತು ಶಾಕು. ಅಯ್ಯೋ ನೀನ್ ಯಾಕೋ ಕರೆಂಟ್ ಮುಟ್ಟಕ್ ಹೋಗಿದ್ದೆ? ಕರೆಂಟ್ ಅಲ್ಲಕ್ಕ. 6 ತಿಂಗಳಿಂದ ಬ್ಯಾಂಕಿಗೆ ಬಾವ ಬಾಕಿ ಹಣ ಕಟ್ಟಿಲ್ಲ ಅಂತ ಬ್ಯಾಂಕ್ನವರು ಕರೆಂಟ್ ಹೊಡಿ ಅಂತ ನೋಟಿಸ್ ಕಳಿಸಿದ್ದಾರೆ. ಹೌದಾ? ರೀ, ಬನ್ರಿ ಇಲ್ಲಿ. ಏನೇ? ಏನ್ರಿ, ಪ್ರತಿ ತಿಂಗಳು ಬ್ಯಾಂಕ್ ದುಡ್ಡು ಕಟ್ಟೋಕೆ ಜನ 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 ಅಂತ ಏಣಿಸ್ತಿದ್ನಲ್ಲ, ಯಾವ ಬ್ಯಾಂಕ್ ಕಟ್ಟಿದ್ರಿ? ಸರ್ಸು, ನಿನಗೆ ವಿಚಾರ ಗೊತ್ತಿಲ್ಲ. ಮೊದಲನೇ ಕಂತು ಇಂಜಿನ್ ಬೋರ್ ಬಂದ್ಬಿಡ್ತಲ್ಲ, ಅದಕ್ಕೆ ಖರ್ಚು ಮಾಡ್ಬಿಟ್ಟೆ. ಎರಡನೇ ಕಂತು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಬೇಕಂತಲ್ಲ, ಅದಕ್ಕೆ ಖರ್ಚು ಮಾಡ್ಬಿಟ್ಟೆ. 3ನೇ ಕಂತು ರಸ್ತೆ ಗೊತ್ತಾಗದೆ ಅಡ್ರೆಸ್ ಹೋಗ್ಬಿಟ್ನಾ, ಟೈರ್ ಪಂಚರ್ ಆಗೋಯ್ತು, ಸ್ಟೆಪ್ನಿ ಹಾಕ್ಸ್ಬೇಕಾಗಿ ಬಂತು. ಇದ್ ಬಂದ್ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟೆ, ಖಾಲಿ ಆಗೋಯ್ತು. ನಿಮ್ ಡೋಸ್ ಎಲ್ಲ ನನಗ್ ಗೊತ್ತು.
ಲೇ ಐಲು ಪೇಯ್ಲು ಅಕ್ಕ ನಿಮ್ಮ ಶೆಡ್ ಅಲ್ಲಿ ನಿಮ್ ಭಾವನ್ ಬಗ್ಗೆ ಏನ್ ಮಾತಾಡ್ತಾರಪ್ಪ? ಅಕ್ಕ ಅದು ದೊಡ್ಡ ಮನುಷ್ಯ ಅಂತಾರೆ ಕಣೆ. ಶುದ್ಧ ಹಲ್ಕ ಅಂತಾರೆ. ಏನಿಲ್ಲ ನಿನ್ಗೆ ಗೊತ್ತಿಲ್ಲ, ಮೊನ್ನೆ ಏನ್ ನಡೀತು ಗೊತ್ತಾ? ಏನು? ಎಲ್ಲರೂ ಸರಿ ಇಲ್ಲಿ ಬಾರೆ ಇಲ್ಲಿ ನಿಂತ್ಕೊಂಡ್ಬಿಡು, ನೀನು ಚುನಾವಣೆ ಬಂದ್ರೆ ಈ ಸರಿ ಇದ್ ಬದ್ ಹೋಟೆಲ್ ನಿನಗೆ ಗುದ್ದು ಬಿಡ್ತೀನಿ ಅಂದ್ರು. ಓಟ ಹಾಕ್ತಾರೆ, ತಗೊಂಡು ಏನ್ ಹಾಕ್ತಾರೆ? ತಗೋ ಅಮ್ಮ ನಾ ಬರ್ತೀನಿ. ಹೆದರ್ಕೊಂಡ್ರೆ ಹೇಗೋ ವಿಷ್ಣು? ಸದ್ಯ ನೀನ್ ಇದೆಯಲ್ಲ ಎಲ್ಲೋಗಿರ್ತೀವ ಅನ್ಕೊಂಡಿದ್ದೆ. ಬಾಬಾ ಕಾಲೇಜ್ ಹೋಗೋಣ. ಹೋಗೋಣ. ಓಕೆ ರೈಟ್. ಓಕೆ ರೈಟ್ ಹೋಗು, ರೈಟ್. ನಮ್ ಕಾಲೇಜ್ ಲೆಫ್ಟ್ ತಾನೇ ಇರೋದು, ರೈಟ್ ಯಾಕೆ? ಕಾಲೇಜ್ ದಾರಿ ನನ್ಗೂ ಗೊತ್ತು, ನೀನ್ ರೈಟ್ ಹೋಗು. ಸರಿ. ಇದಕ್ಕೆ ಕರ್ಕೊಂಡ್ ಬಂದೆ? ಬಾ ಹೇಳ್ತೀನಿ. ಅರಳಿ ಮರ ಅಂದ್ರೆ ಶ್ರೀಮನ್ನಾರಾಯಣ, ಬೇವಿನ ಮರ ಅಂದ್ರೆ ಮಹಾಲಕ್ಷ್ಮಿ. ನಿನಗ್ ಗೊತ್ತಾ? ನನಗೆ ಗೊತ್ತಿಲ್ಲಪ್ಪ. ಯುನೋ, ಯುಗ ಯುಗಗಳಿಂದ ಶ್ರೀಮನ್ನಾರಾಯಣ ಮತ್ತೆ ಮಹಾಲಕ್ಷ್ಮಿ ಪತಿ ಪತ್ನಿಯರಾಗೇ ಇದ್ದಾರೆ. ಅದಕ್ಕೆ ಆ 2 ಮರಗಳು ಪ್ರೀತಿ ಪ್ರೇಮಕ್ಕೆ ಸಂಕೇತವಾಗಿದೆ. ಹೌದಾ? ಈಗ ನಾವು ಹೋಗ್ತಿರೋ ಸ್ಥಳಕ್ಕೆ ಪ್ರೇಮ ವಾಹಿನಿ ಅಂತ ಹೆಸರು. ಓಹೋ. ಅಲ್ಲೊಬ್ರು ಹಿರಿಯರಿದ್ದಾರೆ, ಹೋಗಿ ನೋಡ್ಕೊಂಡ್ ಬರೋಣ. ಓಕೆ. ಮಗು, ಈ 3 ಗೋಲುಗಳನ್ನ ಆ ಶೂಲದ ಮಧ್ಯದಿಂದ ಹಾಕು. 3 ಗೋಲುಗಳು ಈ ಹಳ್ಳದಲ್ಲಿ ಬಿದ್ದರೆ ಖಂಡಿತ ನಿನ್ನ ಪ್ರೇಮ ಲಭಿಸುತ್ತೆ. ತಗೋ ಮಗು, ಹೋಗು. ಸ್ವಾಮಿ, ಕೊನೆಗೋಲಿ ಬೀಳಲೇ ಇಲ್ವಲ್ಲ? ಅಂದ್ರೆ ನನ್ ಪ್ರೇಮ ನಂಗೆ ದಕ್ಕೋದಿಲ್ವ ಸ್ವಾಮಿ? ಅಧೈರ್ಯ ಪಡಬೇಡ ಮಗು, ಪರಿಹಾರಕ್ಕೆ ಮತ್ತೊಂದು ದಾರಿ ಇದೆ. ಈ ಪವಿತ್ರವಾದ ಶೂಲದ ಮೇಲೆ ನಿನ್ನ ಹೆಬ್ಬೆಟ್ಟಿನಿಂದ 3 ತೊಟ್ಟ ರಕ್ತ ಬೀಳುವಂತೆ ಮಾಡು. ಈ ದೇವಿ ನಿನ್ನ ಪ್ರೇಮ ಫಲಿಸುವಂತೆ ಮಾಡ್ತಾಳೆ. ಮಗು, ಈ ದೇವಿ ನೀನು ಅನ್ಕೊಂಡಿರೋ ಹುಡುಗ ಜೊತೆಲೇ ಮದುವೆ ಮಾಡಿಸ್ತಾಳೆ. ಹೋಗ್ಬಿಡು ಬಾಮ್ಮ. ಸ್ವಾಮಿ, ನಮಗೂ ಗೋಲಿಗಳನ್ನ ಕೊಡಿ. ಮಾಧುರಿ, ವಿಷ್ಣು, ನಿನಗಿರೋ ಭಯ ನೋಡಿದ್ರೆ ನನಗೂ ಭಯ ಆಗ್ತಿದೆ. ನಮ್ ಪ್ರೇಮ ಫಲಿಸುತ್ತೋ ಇಲ್ವೋ ಅಂತ ತಿಳ್ಕೊಳಕ್ ಇಲ್ಲಿ ಕರ್ಕೊಂಡ್ ಬಂದೆ. ನೀನು ಗೋಲಿಗಳನ್ನ ಹಾಕು. ಮಾಧುರಿ, ನಕ್ಕೋ ಭಯ ಆಗ್ತಿದೆ, ನೀನ್ ಹಾಕು. ಹಾ, ನೀನೇ ಹಾಕ್ಬೇಕು. ನಾನಾ? ಹಾಯ್ ವಾಣಿ, ಮಾಡ್ಲಾ ಬೋಣಿ? ಹಾಯ್ ಕಮಲಾ, ಬಾರ್ಸ್ಲಾ ತಬ್ಲಾ? ನಾಚಿ ಕೆಟ್ಟವ್ರ. ಅಲ್ಲಿನ
ಇಲ್ಲಿ ನೋಡು ಶಿವ, ಅಲ್ಲಿ ನೋಡು ಶಿವ, ಇಲ್ಲಿ ನೋಡು ಶಿವ, ಅಲ್ಲಿ ನೋಡು ಶಿವ, ಇಲ್ಲಿ ನೋಡು ಶಿವ. ಏ ಶಿವ, ಯಾಕೋ ಗಾಳಿ ಈಗ ಬರೀ ಚಕ್ರದ ಗಾಳಿ ತೆಗೆದಿದೆ. ಇನ್ನೊಂದು ಸಲ ನಿನ್ ಮಾಧುರಿ ಜೊತೆ ಕಾಲೇಜಿಗೆ ಬಂದ್ರೆ ನಿನ್ ಗಾಳಿನೇ ತೆಗಿತೀನಿ. ಅದು ನಮ್ಮ ಇಷ್ಟ. ಐ ಆಮ್ ಲವಿಂಗ್ ವಿಷ್ಣು. ಐ ವಾಂಟ್ ಟು ಲವ್ ಯು. ಐ ಆಮ್ ಲವಿಂಗ್ ಯು. ಶಟ್ ಅಪ್. ಯು ಶಟ್ ಅಪ್. ಬಹುಶಃ ಇದ್ರ ಶಿಖಂಡಿನ ಪುರುಷನ್ ಮಾಡಕ್ ಹೊಡಿದಿರ ನಾಚ್ಕಾದ್ರೆ ನಿನಗೆ. ಇಂಥ ಹೆಣ್ಣಿಗೆ ಎಂತ ಗಂಡ್ ಸರಿ? ನಮ್ಮ ಶಿವು ಅಂತ ಗಂಡೇ ಸರಿ. ನೋಡ್ದ ಮಾಧುರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಎಂತ ಸಲಹೆ ಕೊಟ್ಟಿದ್ದಾರೆ. ನಿನಗೆ ಸರಿಯಾದ ಜೋಡಿ ಇವನಲ್ಲ, ನಾನು. ಬಾ ಹೋಗೋಣ. ಈ ಬಿಡು ಬಿಡು ಬಂದು ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾಕಲ್ಲಿ ನಿಂತಿದ್ರಿ? ಏನ್ ಮಾಡ್ತಿದ್ರಿ? ಏನೂ ಇಲ್ಲ ಸರ್, ನಮ್ಮ ವಿಷ್ಣು ಗಾಡಿ ಪಂಚರ್ ಆಗಿತ್ತು, ಸಹಾಯ ಮಾಡ್ತಾ ಇದ್ವಿ. ಸರಿ ಸರಿ, ಕ್ಲಾಸ್ ಟೈಮ್ ಆಯ್ತು, ಹೋಗಿ. ಸರಿ ಸರ್. ಐಲು ಪೈಲು, ಐಲು ಪೈಲು. ಓ ಏನ್ ನೀವು ಪೂರ್ತಿ ಹೆಸರೇ ಕರಿಬೇಕು. ಏನ್ ಸರ್ ಮೋಕ್ಷಗೊಂಡ ವಿಶ್ವೇಶ್ವರ ವ್ಯಾಪಾರ ಕೆಳಗಡೆ ನೋಡ, ಗಾಡಿಲಿ ಪೆಟ್ರೋಲ್ ಮುಗ್ದೋಗಿದೆ. ನಾನು ಹೋಗಿ ಸ್ಟಾಕ್ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ಏಯ್ ಮುಚ್ಚ ಬಾಯಿ, ಸೊಳ್ಳೆ ಗಿಳ್ಳೆ ಒಳಗಡೆ ಹೋಗ್ಬಿಟ್ಟಾವು. ಇದೇನ್ ಪೆಟ್ರೋಲ್ ಬಂಕಾ ಬಾವಾ? ಏಯ್ ಅದಕ್ಕೆ ಆಯಿಲು ಅನ್ನೋದು ನಿನ್ನ. ಪೆಟ್ರೋಲ್ ನ ಬಂಕ್ ನಲ್ಲಿ ಯಾರು ಮಾರಲ್ಲ ಕಣೋ. ಈಗ ಎಲ್ಲ ಮನೇಲಿ ಸ್ಟಾಕ್ ಇಟ್ಕೊಂಡು ಬ್ಲಾಕ್ ನಲ್ಲಿ ಮಾರ್ಬಿಡ್ತಾರೆ. ನಾನು ಹೋಗಿ ತಂದ್ಬಿಡ್ತೀನಿ. ಹಂಗಾದ್ರೆ ನಾನೇ ಒಳಗೋಗಿ ಬೆಂಕಿ ಹಚ್ಚಿ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಿನಗೆ ಚೆಕ್ ಮಾಡೋ ವಯಸ್ಸು ಆಗಿಲ್ಲ ಕಣೋ ನಿನಗಿನ್ನು. ನಾನು ಹೋಗಿ ತಗೊಂಡ್ಬರ್ತೀನಿ. ಇತ್ ಕಡೆ ನೋಡ್ದೆ, ಆ ಕಡೆ ಈ ಕಡೆ ಪೊಲೀಸ್ ಬಂದ್ರು ನೋಡ್ಕೊ ನೀನು. ಏನಿದು ಒಳ್ಳೆ ಹುಂಜ ಕುಗ್ದಾಗಿ. ಕೋಳಿ ಇರೋ ಕಡೆ ಹುಂಜ ಅಲ್ದ ಇನ್ನೇನೆ ಬರುತ್ತೆ. ಬಿಡ್ರಿ, ದಿನಾ ಬರ್ತೀರಾ, ಸಂಗೀತ ಕಲ್ಸ್ಕೊಡ್ತೀರಾ ಅಂತಂದ್ರೆ 3 ದಿನ ಸಾಗದು ಪತ್ತೆನೇ ಇಲ್ಲ. ಅದಕ್ಕೆ ಯಾಕೆ ಕೋಪ? ಆಯ್ತು, ಈಗ ನಾನು ಸಂಗೀತನೇ ಬಾರಿಸ್ತೀನಿ, ನೀನು ತಾಳೆ ಬಿಡಿ. ಸರಿ. ಯಾರ್ರೀ ಇದು? ಒಳ್ಳೆ ಶಿವ ಪೂಜೆ ಮಧ್ಯೆ ಕರಡಿ ಬಿಟ್ಟ ಹಾಗೆ. ಹೋಗತ್ತೆ. ಐಲು ಪೈಲು, ಶ್ರೀಮಾನ ಐಲು ಪೈಲು. ಇವನ್ ಯಾರು ಗೊತ್ತಾ? ನನ್ನ ಸ್ವಂತ ಹೆಂಡತಿಗೆ ಸ್ವಂತ ತಮ್ಮ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಈ ವಯಸ್ಸೆಲ್ಲ ನನ್ನ ಹತ್ರ ನಡೆಯಲ್ಲ ಅಮ್ಮಣ್ಣಿ. ನನ್ನ ಮಗನೇ, ವಯಸ್ಸ ನಿಂದು. ಮೀಸೆ ಬಂದಿದ್ದೆ ಗಂಡ್ಸುಕೊಂಡು ನೀನು ಅಲ್ವಾ? ಹಂಗಾದ್ರೆ ಪೆಟ್ರೋಲ್ ನಾನು ಚೆಕ್ ಮಾಡ್ತೀನಿ. ಪೆಟ್ರೋಲ್ ವಿಚಾರನೇ ಬೇರೆ, ಸಂಗೀತದ ವಿಚಾರನೇ ಬೇರೆ. ನಿನಗೆ ವಯಸ್ಸಿನೋ ವಯಸ್ಸಲ್ಲ, ವಯಸ್ಸಾಗಿರೋದ್ರಿಂದ ಬೀರ್ ಕುಡಿಯೋ ವಯಸ್ಸು ಕಣ. ಅದಕ್ಕೆ ಗಾಡಿಲಿ 2 ಬಾಟ್ಲ್ ಬೀರು ಇಟ್ಟಿದ್ದೀನಿ. 1 ಬಾಟ್ಲ್ ನೀರ್ ಕುಡ್ಕೋ ಫುಲ್ ಪೂರ. ಇನ್ನೊಂದು ಬಾಟ್ಲ್ ನಮಗ್ ತಂದು ಕೊಡು, ನಾವು ಬೈಟ್ ಮಾಡ್ಕೊತೀವಿ. ಮರಿ ಬಾರಿ. ಥ್ಯಾಂಕ್ ಯು. ಭಾವ, ಇದೆಲ್ಲಿದೆ? ನೀವು ಹೊರಗಡೆ ಹೋಗೋ. ಬರ್ತೀರ ನೋಡ್ತೀನಿ.
ಹೋಯ್ತಾ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀರಪ್ಪ ಅಮ್ಮ ಏನಣ್ಣ ಚೆನ್ನಾಗಿದ್ಯಾ 2 ಪ್ಯಾಕೆಟ್ ತಂದ್ಕೊಡಮ್ಮ ಏನು ಫುಲ್ ಬೇಕು ಸರ್ದಾರ ನನ್ನ ಪ್ರೇಮ ಲೋಕದ ಸರ್ದಾರ ಯಾಕೆ ಇವತ್ತು ಲೇಟು ಜೂಯಿ ಚಾರ ನೋಡ್ಕೊಂಬರಕ್ ಹೋಗಿದ್ದೆ. ಯಾರವಳು ನಿನ್ ಸೌತಿ ಕಮಗೆ ಕೆಲಸ ನೋಡೋದು. ಹೋಗ್ತೀನಿ ಬಿಡು. ಬಿಡಲ್ವಾ? ನಾನ್ ಕೇಳಿದ್ದು ಆ ಫುಲ್ ಅಲ್ಲ, ಈ ಫುಲ್ಲು. ಹೌದಾ? ಹೌದು. ಅವ್ರೆಲ್ರೂ ಇದಾರಲ್ಲ, ನಂಗ್ ನಾಚಿಕೆ ಆಗುತ್ತೆ. ಅವ್ರನ್ನ ಕಳಿಸ್ಬಿಟ್ಟ. ಅವ್ರನ್ನೆಲ್ಲ ಕಳ್ಸು. ಹೇಳ್ರ ಮೇಲೆ ನಡಿ ರಾಜ್ಯ ಆಗ ಅಂದ್ರ ನಡಿಯ ನಡಿಯ ಮುತ್ತು. ಎಲ್ಲರೂ ಹೋದ್ರಲ್ಲ, ಯಾಕೆ? ಇನ್ನೂ ಒಬ್ರಿದ್ದಾರೆ, ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಬಾ. ಎಲ್ಲಿ? ನೀನಾ? ನೀನ್ ಯಾವಾಗ ಬಂದೆ? ನೀನು ಫುಲ್ ಕೇಳೋದಕ್ಕಿಂತ ಮುಂಚೆನೇ ಬಂದೆ. ಮರ್ಯಾದೆ ಜಾಗ ಖಾಲಿ ಮಾಡು. ಪೊಲೀಸ್ ಸ್ಟೇಷನ್ ನಲ್ಲಿ ಹೇಗೋ ಮೋಸ ಮಾಡಿ ತಪ್ಪಿಸ್ಕೊಂಡೆ. ಈಗ ಸರ್ದಾರ, ನನ್ ಸರ್ದಾರ, ಚಾಪೆ ದಿಂಬು ರೆಡಿ ಆಗಿದೆ. ನಿಂಗ್ ನಾಚಿಕೆ ಆಗಲ್ಲ? ಈ ಚಾಪೆ ದಿಂಬು ತಗೊಂಡು ಆ ಪಾಟೀಲ್ ಹತ್ರ ಹೋಗಿತ್ತಲ್ಲ. ನೀನೇ ನನ್ನ ಜಯಿಸೋ ನಾಯಕ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಈ ಚಾಪೆ ದಿಂಬು ನಿನಗೋಸ್ಕರ. ಮೇಲ್ ನೋಡು, ತಣ್ಣಗಿದೆ. ಬಾ ಸರ್ದಾರ. ಏನಂದ? ಈ ವೈರ್ನ ಹಿಡ್ಕೊಂಡು ರಸ್ತೆ ಮಧ್ಯದಲ್ಲಿ ನಾವು ಆ ಕಡೆ ಈ ಕಡೆ ಕಾಯ್ತಾ ಕೂತಿರ್ಬೇಕು. ವಿಷ್ಣು ಮಾಧುರಿ ಜೋಡಿಯಾಗಿ ಮೋಟರ್ ಬೈಕ್ ಅಲ್ಲಿ ಬರ್ತಾ ಇರ್ತಾರೆ. ಈ ವೈರ್ನ ಹಿಡಿಯುತ್ತಿದ್ದ ತಕ್ಷಣ ಢಮ ಅಂತ ಬಿದ್ದೋಗ್ತಾರೆ. ನನ್ನ ಮಗ ಸತ್ತ. ಇಮ್ಮಿಡಿಯೇಟ್ ಅದನ್ನು ಓಡ್ ಹೋಗ್ಬಿಟ್ಟು ಮಾಧುರಿನ ಬಿಗ್ಗಿ ತಪ್ಪಿಕೊಂಡು ಅವಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ. ಅದು ಆಟೋದಲ್ಲಿ ಅಲ್ಲ, ಟ್ಯಾಕ್ಸಿನೂ ಇಲ್ಲ, ನಡ್ಕೊಂಡು ಎತ್ಕೊಂಡು ಹೋಗ್ತೀನಿ. ಅದು ಯಾಕೆ ಗೊತ್ತಾ? ನನ್ನ ಶಿವ ನನಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದೆ ಅಂತ ಗೊತ್ತಾಗಬೇಕಣೋ. ಹಗಲು ರಾತ್ರಿ ಅವಳು ಸೇವೆ ಮಾಡ್ತೀನಿ. ನನ್ನ ಕೈಯಾರೆ ನಾನು ಅವಳಿಗೆ ಆಪಲ್ ಜ್ಯೂಸ್ ಕೊಡಿಸ್ತೀನಿ. ಅವಳ ಮನಸ್ಸನ್ನ ಅನ್ನವಶ ಮಾಡ್ಕೋತೀನಿ. ನನ್ನ ಆಸೆಗಳನ್ನ ನಾನು ತೀರಿಸ್ಕೋತೀನಿ. ಆಮೇಲೆ ಬಿಟ್ಬಿಡ್ತೀಯಾ? ಬಾರೋ ಇಲ್ಲಿ, ಬಾರೋ ಇಲ್ಲಿ. ನನ್ನ ಮಗನೇ, ಇಟ್ಕೊಳ್ಳೋದು ಬಿಡುದು ಆಮೇಲೆ ಕಣ. ಮೊದ್ಲು ನಾವು ಮಾಡೋ ಪ್ಲಾನ್ ಕಡೆ ಗಮನ ಕೊಡು. ಬಾಬಾ ಇಲ್ಲೇ ಗಾಡಿ ನಿಲ್ಲಿಸ್ತೆ? ಇಲ್ಲೆಲ್ಲ ಓದ್ಕೊಂಡಿರ್ತಾರೆ ಅಂತ ಭಯ ಆಗ್ತಿದೆ ಮಾತ್ರ. ನೀನ್ ಹೇಗೆ ಹೆದರೋದಕ್ಕೆ ಅವ್ರ ನಮ್ಮನ್ನ ಈ ತರ ಆಟ ಆಡ್ತಿರೋದು. ಏನೋ ನಮ್ ಶಿವ ಲವ್ ಮಾಡ್ಬೇಕು ನೋಡಿನ ಪುತ್ಲಿನ ಮಗ ಹೇಳಿ ಏನ್ ಮಾತಾಡ್ತಿದ್ಯಾ ನೀನು? ನೀನಾಗೆ ನೀನೇ ವಿಷ್ಣುವಿಂದ ದೂರ ಆದ್ರೆ ಸರಿ. ಇಲ್ಲ, ನಾನೇನ್ ಮಾಡ್ಬೇಕು ಅದನ್ನ ಮಾಡೇ ಮಾಡಿ. ನೀನೇನ್ ಮಾಡ್ತೀಯಾ? ಫೈನಲ್ ಇಯರ್ ಅಲ್ಲಿ 3 ಸತಿ ಡುಮ್ಕಿ ಹೊಡ್ಬಿಟ್ಟು ಏನೋ ಮಾಡ್ತಾನೆ. ನಾನ್ ಕಾಲೇಜಿಗೆ ಬರ್ತಾ ಇರೋದು ಓದಕ್ಕಲ್ಲ ಕಣೆ ಅಮ್ಮಣ್ಣಿ.
ನಿನ್ನಂತ ಸುಂದರವಾದ ಹುಡುಗಿರ್ನ ಲವ್ ಮಾಡೋದಕ್ಕೆ. ಶಿವ, ಯಾಕೋ ನಮ್ಮಲ್ಲಿ ಜಗಳ? ಪ್ಲೀಸ್ ಕೊಡು, ನಾವೆಲ್ಲ ಫ್ರೆಂಡ್ಸ್ ಹೇಳೋಣ. ರೈಟ್, ವಿ ಆರ್ ಆಲ್ ಫ್ರೆಂಡ್ಸ್. ಓಕೆ, ನೋಡು, ನಾವು ಹೋಟೆಲ್ ಹೋಗಿ ಒಂದು ಕಾಫಿ ತಗೋತೀವಿ, ಆಗೇನ್ ಮಾಡ್ತೀವಿ? 50-50 ಹಂಚ್ಕೋತೀವಿ. ಹೌದ್ ತಾನೆ? ಒಂದೇ ಒಂದು ಸಿಗರೇಟ್ ಇರುತ್ತೆ, ಆಗೇನ್ ಮಾಡ್ತೀವಿ? 50-50 ಹಂಚ್ಕೋತೀವಿ. ರೈಟ್. ಪ್ರಕಾಶ, ಏನಣ್ಣ? ಇಬ್ರು ಹುಡುಗರ ಮಧ್ಯೆ ಒಂದೇ ಒಂದು ಹುಡುಗಿ ಇರ್ತಾಳೆ, ಆಗೇನೋ ಮಾಡ್ತೀವಿ? ಅದನ್ನೇ 50 ಮಾಡ್ತೀವಿ. ರೈಟ್. ನೋಡು, ಇಷ್ಟು ದಿನ ಅರ್ಧ ಲವ್ನ ನೀನ್ ಮಾಡಿದ್ಯಾ, ಇನ್ನು ಅರ್ಧ ಲವ್ನ ನಾನ್ ಮಾಡ್ತೀನಿ. ಕಾಲೇಜಲ್ಲಿ ನೀನ್ ಅನ್ಕೊಂಡ್ ಹಾಗೆ ನಡ್ಕೋಬೇಕಾ? ಎಲ್ಲ ನಿನ್ನಿಷ್ಟನಾ? ನೋಡು, ನಿನ್ನ ಇಷ್ಟ ಕಷ್ಟ ತಗೊಂಡು ನನಗೆ ನಾಬೇಕಾಗಿಲ್ಲ. ಈ ಕಾಲೇಜಲ್ಲಿ ನನ್ನ ಇಷ್ಟನೇ ನಡಿಬೇಕು. ನೀನ್ ಯಾವತ್ತಿದ್ರು ಇಷ್ಟು ಲವರೇ. ಶಿವ, ಯಾಕೋ ನಮ್ಮಲ್ಲಿ ಹಠದ್ವೇಷ? ಪ್ಲೀಸ್ ಕಣೋ, ಪ್ಲೀಸ್. ನೀನ್ ಮನುಷ್ಯನ? ಮೊದ್ಲೇ ಅವ್ರ ಹೆದರಿಕೆ ಸ್ವಭಾವ ನೋಡ್ಕೊಂಡು ಮತ್ತೆ ಮತ್ತೆ ಹೆದರ್ಸ್ತೀಯಾ? ನೀನ್ ಇನ್ನೊಂದ್ ಜನ್ಮ ಎತ್ತಿದ್ರು ನನ್ನನ್ ಮಾತ್ರ ಲವ್ ಮಾಡಕ್ ಸಾಧ್ಯ ಇಲ್ಲ. ಸಾಧ್ಯವಿಲ್ವಾ? ಅದು ಹೇಗೆ ಸಾಧ್ಯ ಇಲ್ವೋ ನಾನು ನೋಡೇ ನೋಡ್ತೀನಿ. ವಿಷ್ಣು, ಈಗಿನ ಕಾಲದಲ್ಲಿ ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ಬೇಕು. ಅವ್ರು ಬಂದು ಹೊಡೆದ್ರೆ ನೀನ್ 4 ಹೊಡಿಬೇಕು. ಬೇಡ ಮಾದ್ರಿ, ಜಗಳ ಅಂದ್ರೆ ನಂಗೆ ಇಷ್ಟ ಇಲ್ಲ. ಅಯ್ಯೋ, ನಿನ್ ಧೈರ್ಯ ಬರೋದು ಯಾವಾಗ? ನಮ್ಮ ಮದ್ವೆ ಆಗೋದು ಯಾವಾಗ? ಅಮ್ಮ ಪ್ರೇಮವಾಹಿನಿ, ನೀನೇ ನನಗ್ ದಿಕ್ಕು. ಅಣ್ಣ, ಆ ಗೋವಿಂದನ್ ತಿರ್ಗಾಟ ಬೋ ಹೆಚ್ಚಾಗ್ಬಿಟ್ಟೈತಣ್ಣ. ಈಗ ಹೋಟ್ಲ ಹತ್ರ ಬೇರೆ ಗಲಾಟೆ. ಏನ್ಲ ಗಲಾಟೆ? ಒಂದ್ ಹುಡುಗಿನ ಟ್ಯಾಕ್ಸಿಲ್ ಕರ್ಕೊಂಡ್ ಬಂದ್ಬಿಟ್ನಂತೆ. ಪೊಲೀಸ್ನವ್ರು ಬೇರೆ ಬಂದ್ಬಿಟ್ಟಿದ್ರು. ಅವನ್ಗೆ ಎಷ್ಟು ಹೋಗಿದ್ರು ಬುದ್ಧಿನೇ ಬರಾಕಿಲ್ಲ. ಯಾವಾಗ್ಲೂ ಇಂಥ ಬಾಡಿ ಗಿರಾಕಿಗಳನ್ನ ಓಡಿಸ್ತಾ ಇರ್ತಾನ. ಮಗನೇ, ಸಾರ ಬದಲು ನಂಗೆ ನೀರ್ ಕುಡಿಸ್ತೀಯನ? ಅಡು, ಮನೇಲಿ ಇದ್ದಿದ್ದೆಲ್ಲ ಆಗೋಯ್ತಣ್ಣ, ನಾನೇನ್ ಮಾಡ್ಲಿ? ಹಂಗ? ಸಾರ ಇಲ್ಲ, ಊಟನೂ ಸರಿಲ್ಲ. ಗಾಡಿ ಶೆಡ್ಡಲ್ಲಿ ಬಿಟ್ಬಿಟ್ಟು ಗುಡ್ ನೈಟ್ ಹೇಳ್ಬಿಡು. ಆಯ್ತಣ್ಣ. ಮಾಜಿ, ನೀನಾ? ನಾನೇ ನಿನ್ನ ಭಾವಿ ಹೆಂಡತಿ. ಹೆಣ್ತಿನ? ಅಯ್ಯೋ, ಕೀಕೆಲ್ಲ ಇಳ್ದೋಯ್ತಲ್ಲಪ್ಪ. ಅಯ್ಯೋ, ನನ್ ಸರ್ದಾರ, ಕಿಕ್ ಕೊಡೋ ಕೇಳ್ಬ ನಾನ್ ಬಂದಿದ್ದು. ಒಂದ್ ವಾರದ ಅಂದ್ರೆ ಹೊಡಿ, ಅದಕ್ಕೆ ಅಲ್ವಾ ನಾನ್ ಬಂದಿದ್ದು. ಅಯ್ಯೋ, ನಾನು ಹೊಡಿಯಲ್ಲ. ಎಲ್ಲ ಬಿತ್ರಿ, ಇನ್ನೂ ತಾಲಿ ಕಟ್ಟಿಲ್ಲ, ಮದುವೆ ಮಾಡ್ಕೊಂಡಿಲ್ಲ. ಆಗ್ಲೇ ನನ್ನ ಮಂಚದಲ್ಲಿ ನನ್ನ ಪಕ್ಕ ಬಂದ್ ಮಲಗಿದ್ಯಲ್ಲೇ. ಎಷ್ಟ ಕೋಪನೆಗೆ ನನ್ ಸರ್ದಾರ, ಇದ್ರಲ್ಲಿ ಕೊಪ್ಪೇನ್ ಬಂತು? ಮದುವೆ ಮಾಡ್ಕೊಂಡ್ರೆ ಖರ್ಚು, ಮೆರವಣಿಗೆ ಖರ್ಚು, ಎಲ್ರಿಗೂ ಊಟ ಹಾಕಿದ್ರೆ ಖರ್ಚು. ದೇಶದಲ್ಲಿ ದುಡ್ಡೇ ಇಲ್ಲ. ಅದಕ್ಕೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ತಾ ಇದೀಯಾ ಅಲ್ವಾ? ಅದಕ್ಕೆ ನಾವಿಬ್ರು ಸೇರಿ ಮೊದಲ ನನ್ನ ತಂಗಿ ಮದುವೆ. ಅಯ್ಯೋ, ಯಾವಾಗ ನೋಡಿದ್ರು ನನ್ನ ತಂಗಿ ಅಂತೀಯಲ್ಲ. ಈ ದೇಶದಲ್ಲಿ ಬೇರೆ ಯಾರಿಗೂ ತಂಗಿನೇ ಇಲ್ವಾ? ಹೌದಲ್ವಾ, ಬೇರೆ ಯಾರಿಗೂ ತಂಗಿನೇ ಇಲ್ವಾ? ಏ ಮುತ್ತಮ್ಮ, ನಾನು ಈ ಮಂಚ ಬಿಟ್ಟು ಬರಲ್ಲ. ಏಯ್, ಒಂದು ಒಳ್ಳೆ ಸುದ್ದಿ ಹೇಳ್ತೀನಿ, ಮದುವೆ ಸುದ್ದಿ. ಮದುವೆ ಸುದ್ದಿನಾ? ಹೇಳು. ಈ ಪ್ರಪಂಚದಲ್ಲಿ ಬೇರೆಯವ್ರ ತಂಗಿ ಇದ್ರೇನು ಇಲ್ದಿದ್ರೇನು, ನನಗೆ ನನ್ ತಂಗಿನೇ ಹೆಚ್ಚು. ಎಸ್ ಮಮ್ಮಿ. ವಾಟ್ ಮಮ್ಮಿ? ಅಡ್ಗೆ ಮನೆ ಕೆಲಸ ಎಲ್ಲ ಆಯ್ತಾ? ಎಲ್ಲ ಫಿನಿಶ್, ಈಗೇನಿದ್ರು ರೆಸ್ಟ್. ವೆರಿ ಗುಡ್. ಹಾಗಾದ್ರೆ ನೀವು ಸ್ವಲ್ಪ ಬೀಟ್ ಕೊಡಿ, ನಾನು ವೈಲಿನ್ ಬಾರಿಸ್ತೇನೆ. ಅಯ್ಯೋ, ನನಗೆ ಬಹಳ ಕೆಲಸ ಇದೆ. ಮಮ್ಮಿ, ಮಮ್ಮಿ. ಟ್ಯಾಕ್ಸಿ, ಏ ಟ್ಯಾಕ್ಸಿ. ಮೀಟ್ರು ಬೇಡ, ತಗೋ ದುಡ್ಡು. ನಾನು ಅನ್ಕೊಂಡ್ರೆ ಕೆಲಸದಲ್ಲಿ ನೀನು ಸಹಾಯ ಮಾಡಿದ್ರೆ ಆಮೇಲೆ ನೀನು ಕೇಳಿಸ್ ದುಡ್ಡು ಅನ್ಕೊಡ್ತೀನಿ. ಕಮನ್ ಮೂವ್. ಹಾಗೆ ನಾನು ಫಾಲೋ ಮಾಡು. ಮಾಧುರಿ,
ನಿನ್ ಲವ್ ಮಾಡೇ ಮಾಡ್ತೀನಿ ಅಂತ ನನ್ನ ಕಾಲೇಜ್ ಫ್ರೆಂಡ್ಸ್ ಹತ್ರ ಚಾಲೆಂಜ್ ಮಾಡಿದ್ದೆ. ಕಾಲೇಜಲ್ಲಿ ಕಿರಿಕ್ ಮಾಡೋದು ಅಲ್ಲದೆ ಈಗ ಬೀದಿಲಿ ಬೆನ್ನತ್ ಬರ್ತಿದ್ಯಾ? ಮಾಧುರಿ, ದಿಸ್ ಇಸ್ ಮೈ ಪ್ರೆಸ್ಟೀಜ್ ಕ್ವಶನ್. ನಾನು ಇವತ್ತಿನ ಬಿಡೋದಿಲ್ಲ. ಅಣ್ಣ, ಅಮ್ಮ ಕೂತ್ಕೋ. ಪ್ಲೀಸ್ ನನ್ ಬಿಟ್ಬಿಡಿ. ನಮ್ಮ ಫ್ರೆಂಡ್ಸ್ ಮುಂದೆ ನಂಗೆ ಅವಮಾನ ಮಾಡಬೇಡಿ ಪ್ಲೀಸ್. ಮುಚ್ಚೋ ಬಾಯ್. ಹೊಡೆಯಮ್ಮ, ನೀನ್ ಚಪ್ಪಲಿ ತಗೊಂಡು ಹೊಡಿ. ಅಣ್ಣ, ಹ್ಮ್ ಹ್ಮ್ ಹಿಡ್ಕೊ. ನನ್ನ ತಂಗಿ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳು. ದಯವಿಟ್ಟು ನಾನು ಕ್ಷಮಿಸ್ಬಿಡು ಮಾಧುರಿ. ಇವತ್ತಿಂದ ಮಾಧುರಿ ನಿನಗೆ ಮಾತ್ರ ತಂಗಿ ಅಲ್ಲ, ನನಗೂ ತಂಗಿ. ನಿನ್ನ ಹೆಸರೇನು? ಶಿವ. ನೋಡ್ ಶಿವ, ಇನ್ನು ಮೇಲಾದ್ರೂ ಬುದ್ಧಿವಂತಾಗಿ ನೀನು ಓದೋ ಕಾಲೇಜ್ಗೆ ಒಳ್ಳೆ ಹೆಸರು ತಗೊಂಬ. ಎಲ್ಲಾರು ಕೇಳಿಸ್ಕೊಳ್ಳಿ, ಈ ಶಿಕ್ಷೆ ಒಬ್ಬರಿಗೆ ಮಾತ್ರ ಅಲ್ಲ, ಈ ಕಾಲೇಜಲ್ಲಿರೋ ಎಲ್ಲಾ ಹುಡುಗರಿಗೆ ಹೇಳ್ತಾ ಇದ್ದೀನಿ. ಇನ್ ಮೇಲೆ ಯಾವನಾರು ನನ್ನ ತಂಗಿ ತಂಟೆಗೆ ಬಂದ್ರೆ ಅವನ ಕೈ ಕಾಲು ಮುರಿದಾಕ್ಬಿಡ್ತೇನೆ. ನೀನ್ ಹೋಗಮ್ಮ ಕ್ಲಾಸ್ಗೆ. ಇನ್ ಮೇಲೆ ಯಾವನಾರು ನನ್ನ ತಂಗಿ ತಂಟೆಗೆ ಬಂದ್ರೆ ಅವನ ಕೈ ಕಾಲು ಬಂದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹಾಯ್ ಜಾಕ್ ಪ್ಯಾಟ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಅಮ್ಮ, ನೀನ್ ಬರ್ಲಿಲ್ಲ ಅಂತ ಅಣ್ಣ ಆಗ್ಲಿಂದ ವಿಲಿ 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 ಅಂತ ಒದ್ದಾಡ್ತಾವ್ರೆ. ಅದಿರ್ಲಿ, ಕಾಲೇಜ್ನಲ್ಲಿ ಆ ಶಿವನ್ ಕಡೆಯವ್ರು ನಿನ್ ತಂಟೆಗೆ ಬರಲಿಲ್ಲ ತಾನೆ? ಇಲ್ಲಣ್ಣ, ಈಗ ನನ್ನ ತಂಟೆಗೆ ಯಾರು ಬರಲ್ಲ. ಅವತ್ ನನ್ ಕೊಟ್ಟು ಡೋಸ್ ಹಂಗಿದೆ. ಆ ಡೋಸು ಅವನೊಬ್ಬನಿಗೆಲ್ಲ, ಕಾಲೇಜಲ್ಲಿರೋ ಎಲ್ಲಾ ಪುರ್ಕಿ ನನ್ನ ಮಕ್ಳಿಗೂ. ಅಣ್ಣ, ಹಗಲು ರಾತ್ರಿ ನನಗೋಸ್ಕರ ದುಡಿತೀರ ನಿನ್ಗೆ ನಾನು ಪ್ರೆಸೆಂಟೇಶನ್ ತಂದಿದ್ದೀನಿ. ಏನದು? ನೋಡು. ಹೇಗಿದೆ? ಬಂಬಾ, ಥ್ಯಾಂಕ್ ಯು. ಹೌದು, ನಿನಗಿದಕ್ಕೆ ದುಡ್ಡಿಲಿಂದ ಬಂತು? ನನಗೆ ಪೇಂಟಿಂಗ್ ಗೊತ್ತಲ್ವಾ? ರಾತ್ರಿ ಎಲ್ಲ ಕೂತ್ ಪೇಂಟಿಂಗ್ ಮಾಡಿ ಅದನ್ನ ಮಾರಿ ಬಂದ ಹಣದಲ್ಲಿ 6 ತಿಂಗಳಲ್ಲಿ ನಾನೇ ಹಿಡಿದು ತಂದಿದ್ದೀನಿ. ನಿನ್ನ ಪ್ರಾಣ ನನ್ನ ಸುತ್ತು ಸುತ್ತಾ ಇರೋ ಹಾಗೆ ನನ್ನ ಪ್ರಾಣ ಯಾವಾಗಲೂ ನಿನ್ ಸುತ್ತು ಸುತ್ತಾನೇ ಇರುತ್ತೆ. ನಿನ್ನಂತ ತಂಗಿ ಸಿಕ್ಕಿರೋದು ನನ್ನ ಅದೃಷ್ಟ. ನಿನ್ನಂಥ ಸರ್ದಾರ ನನಗ್ ಸಿಕ್ಕೋಕೆ ನಾನು ಪುಣ್ಯ ಮಾಡಿದ್ದೆ. ನಿನ್ನ ಪುಣ್ಯದ ಮನೆ ಹಾಳಾಯ್ತು. ಯಾಕೆ ಇಷ್ಟೊತ್ತು? ಇವತ್ ಭಾನುವಾರ ಅಲ್ದೆ, ನಿನ್ ತಂಗಿ ಬರ್ತಾಳೆ, ಒಳ್ಳೆ ಮೀನ್ ತರ್ಬೇಕು ಅಂತ ರಸಲ್ ಮಾರ್ಕೆಟ್ ಹೋದೆ. ಸ್ವಲ್ಪ ಲೇಟ್ ಆಯ್ತು. ಏನ್ ಮುತ್ತಮ್ಮ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನನಗೇನು, ನಿಮ್ಮಣ್ಣ ನನ್ನ ಸರ್ದಾರ ಕಣ್ಣು ಆಗಾಗ ನನ್ ಮೇಲ್ ಬೀಳ್ತಿರೋದ್ರಿಂದ ಚೆನ್ನಾಗೇ ಇದ್ದೀನಿ. ರೀಲ್ ಬಿಟ್ಟಿದ್ ಸಾಕು, ಊಟ ಬಡಿಸ್ಬಾ. ತಗೊಂಡೋಗು. ಸರದಾರ. ಏನಮ್ಮ ಮಾಧುರಿ, ಕಾಲೇಜಿನಲ್ಲಿ ಯಾರನ್ನು ಲೋಗಿ ಮಾಡ್ಲಿಲ್ವಾ? ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಿನ್ನ ಮದ್ವೆ ಆಗೋವರೆಗೂ ನನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ನಿಮ್ಮಣ್ಣ ಹಠ ಹಿಡಿದು ಕೂತ್ಬಿಟ್ಟಿದ್ದಾನೆ. ಮಾಧುರಿ, ನಿಮ್ಮಣ್ಣನ ಗೊತ್ತಾಗ್ದ ಹಾಗೆ ಒಬ್ಬ ಒಳ್ಳೆ ಹುಡುಗನ ಆರಿಸಿ ಫಟ್ ಅಂತ ತಳಿ ಕಸ್ಕೊಂಡ್ಬಿಡು. ಏನಂದ? ನನಗ್ ಗೊತ್ತಾಗ್ದಾಗೆ ನನ್ ತಂಗಿ ಲವ್ ಮಾಡೋದು, ತಾಳಿ ಕಟ್ಟೋದ? ನಾ ಯಾರು ಅನ್ಕೊಂಡೆ? ನನ್ ತಂಗಿ ನನ್ ನಂಬಿಕೆಗೆ ಯಾವತ್ತೂ ಮೋಸ ಮಾಡಲ್ಲ. ಅವಳು ಓದೋವರೆಗೂ ಓದಿಸಿ ಅವಳಿಗೆ ಸರಿಯಾದ, ನಾನ್ ಮೆಚ್ಚಿದಂತ ವಿದ್ಯಾವಂತ ಹುಡುಗನ ಹುಡುಕಿ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ. ಯಾಕಮ್ಮ, ಯಾಕೊಂಥರ ಇದೆಯಾ? ಇನ್ನೇನು, ನೀನ್ ಹೇಳಿದ್ಯಲ್ಲ ಅದನ್ನ ಕನಸು ಕಾಣ್ತಿದ್ದಾಳೆ. ತಿನ್ನಮ್ಮ. ಯಾಕಮ್ಮ, ಏನಾಯ್ತು? ಸಿಕ್ಬಿಡ್ತಾನ ಮುಳ್ಳ ಎಲ್ಲಿ ತೋರ್ಸು. ಉಗಿಯಮ್ಮ, ಉಗಿ. ಮುಳ್ಳಮ್ಮ ಅದು, ನನ್ನ ಕೈಲಿ ಉಗಿ ಉಗಿ. ನಿನಗೆ ಸ್ವಲ್ಪ ನೋವಾದ್ರೂ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲಮ್ಮ. ಏ ಮುತ್ತ, ನೀನಲ್ಲಿ ಮುಳ್ಳಿದ್ರೆ ನೋಡ್ಕೊಂಡ್ ಮಾಡಕ್ಕಾಗಲ್ಲ? ಅಪ್ಪ, ನನ್ ಸರ್ದಾರನ ಹೊಡ್ತಾನೆ ಹೊಡ್ತಾ ಬಲ ಮಜವಾಗಿದೆ. ಮುಚ್ಚು ಬಾಯ್. ನಾನ್ ಮುಚ್ಕೋತಿದ್ದೀನಿ, ಬಿಚ್ಕೊಂಡ್ ತಿನ್ನು ಬಾಯ್ನ.
ನನ್ನ ಮಗ ನನ್ನ ಎದುರಿಗೆ ಇದ್ದಾನೆ, ಯಾಕೆ ಅವನು ನೋಡ್ಸೋದು? ಇಲ್ಲ ಪೈಲ ಕಲ್ಯಾಣ ಮಂಟಪ ನೋಡಿದ್ಯೇನ? ಈ ಊರಲ್ಲಿ ಎಷ್ಟೊಂದ್ ಕಲ್ಯಾಣ ಮಂಟಪ ಇದೆ, ನೀನ್ ಹೇಳ್ತಿರೋದು ಯಾವ್ದು? ಸತ್ ನಿನ್ನ ಅದಲ್ಲ ಕಣ, ಅಣ್ಣ ಅವ್ರ ಮಗನ ಸಿನಿಮಾ ಕಲ್ಯಾಣ ಮಂಟಪ ನೋಡಿದ್ಯೇನ? ಅಯ್ಯ, ನಿನ್ನ ನೋಡ್ಕೊಳಕ್ಕೆ ಪುರ್ಸೊತ್ತಿಲ್ಲ, ಇನ್ ಸಿನಿಮಾ ಎಲ್ಲಿ ನೋಡಕ್ ಹೋಗ್ಲಿ ನಾ? ಅಯ್ಯೋ ಪಾಪ, ನನಗೆ ಟ್ಯಾಕ್ಸಿ ಓಡಿಸಿ ನಿದ್ದೆ ಬಂದಂಗ ಆಗ್ತಾ ಇದೆ. ನಾನು ಮಲ್ಕೋತೀನಿ, ನೀನ್ ಸಿನಿಮಾಕ್ ಹೋಗ್ಬಾರ. ಮಾವ, ನೀನ್ ನಿಜವಾಗ್ಲೂ ಎಲ್ಲೂ ಹೋಗಲ್ಲ ತಾನೆ? ಬ್ರಾಹ್ಮಣಲು ಹೋಗಲ್ಲಪ್ಪ. ಅಲ್ಲಿಗೂ ಹೋಗಲ್ಲ ತಾನೆ? ಇಲ್ಲಪ್ಪ. ನೀನ್ ಹೋಗ್ಬಿಟ್ರೆ ಅಕ್ಕ ಆಮೇಲೆ ಏನಿಲ್ಲ. ಅಯ್ಯ ನಿನ್ನ ಅಕ್ಕ ಅವಳು ನನ್ ಊಟ ಆಗ್ತಾಳ, ನಿನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಮಲಿಕತ್ತೀನಿ, ನೀನ್ ಹೋಗ್ಬಿಟ್ ಬಾರ. ಹೋಗು. 9 ಯಾಕೆ ಹೊತ್ತು ಇಟ್ಕೊಳ? ಹೋಗ್ಬಿಟ್ಟಿರೋ 9. ನಾಳೆ ನಮ್ಮನೇಲಿ ರಕ್ಷಾ ಬಂಧನ ಹಬ್ಬ, ದಯವಿಟ್ಟು ನಮ್ಮನೆಗೆ ಅರ್ಶನ ಕುಂಕುಮ ಬನ್ನಿ. ಖಂಡಿತ ಬರ್ತೀನಿ. ಹೊಡಿತು ಮಾವಂಗೆ ಸಾಕು. ಸಿನಿಮಾಕ್ ಹೋಗ್ಲಿಲ್ವೇನು? ನನ್ನನ್ನ ಆ ಕಲ್ಯಾಣ ಮಂಟಪಕ್ಕೆ ಕಳಿಸಿ ನೀನ್ ಈ ಮಂಟಪಕ್ಕೆ ಬರ್ತೀಯ ನಂಗೆ ಗೊತ್ತು, ಅದಕ್ಕೆ ನಾನ್ ಡಿಕ್ಕಿಲ್ ಕೂತ್ಕೊಂಡ್ ಬಂದೆ. ಇದೇನ್ರಿ ನೀವೇನ್ ಇಲ್ಲಿ? ಏನಿಲ್ಲ ಕಣೆ, ಮನೆ ಕಡೆ ಹೊರಟಿದ್ದೆ. ನೀನ್ ಇವತ್ ಮನೆಯಲ್ಲಿ ಹಬ್ಬಕ್ಕೆ ಅವ್ರ ಇವ್ರನ್ನ ಅರ್ಶನ ಕುಂಕುಮ ಕರಿಬೇಕು ಹೋಗ್ತೀನಿ ಅಂತ ಹೇಳಿದಲ್ಲ, ಹೋಗಿರ್ತೀಯ, ಮೈ ಕೈ ಎಲ್ಲ ನೋವಾಗಿರ್ತದೆ, ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣೆ. ಅಯ್ಯೋ ಸುಳ್ಳಕ್ಕ. ಇದೇ ಬಾವು ಸ್ಟೆಪ್ ನಿಮ್ಮನೆ. ಏನ್ರಿ ಅಲ್ಲಿ ಇಲ್ಲಿ ಆಡ್ಬೇಡ್ರಿ, ಏನಿದ್ರು ಮನೇಲಿ ಆಡಿದ್ರೆ ಕೇಳ್ತೀರ ನನ್ನ ಮಾತು. ನಡೀರಿ ಮನೆಗೆ. ಐಲು ಪೈಲೋ, ಓ ಶ್ರೀಮಾನ್ ಐಲು ಪೈಲೋ, ಓ ಇಲ್ಲಿ ನಿನ್ನ ಅಕ್ಕನಿಗೆ ರಾಕಿ ಕಟ್ಟು. ರೀ, ಅವನ್ ಕಟ್ಟೋದಿರ್ಲಿ, ಮೊದಲು ನೀವು ಕಟ್ಟಿ. ಶಾಂತಂ ಪಾಪಂ. ನಾನು ನೀನು ಗಂಡ ಹೆಂಡ್ತಿ ಕಣೆ, ಗಂಡ ಹೆಂಡ್ತಿಗೆ ರಾಕಿ ಕಟ್ಬಾರ್ದು. ನನಗಲ್ಲ ರೀ, ನಿಮ್ ತಂಗಿಗೆ. ನನಗ್ ತಂಗಿನೇ ಇಲ್ಲ. ಇಲ್ಲಿ ನೋಡಿ, ಹೊಡಿತು ಬಾವಿಗೆ ಸಾಕು. ಕಟ್ರಿ ಇವಳಿಗೆ. ಅಲ್ಲ ನಾನು ಅದು ಕಟ್ರಿ ಸುಮ್ನೆ. ಸರಿಯ ಗಂಟ್ ಹಾಕಿ. ನನ್ನ ತಂಗಿ, ನಿನಗೆ ರಾಖಿ ಕಟ್ಟಿದ್ದಾಗೋಯ್ತಮ್ಮ. ಈ ದಕ್ಷಿಣನ ಇಟ್ಕೊಂಡು ಇನ್ಮೇಲೆ ಸಂಗೀತ ಪಾಠಕ್ಕೆ 60 ವರ್ಷ ದಾಟದವ್ರನ್ನ ಇಟ್ಕೊಳ್ಳಮ್ಮ. ನಾದಿನಿ, ಮೊದಲು ಯಾವನಾದ್ರೂ 25 ವರ್ಷವನ್ನ ಕಟ್ಕೋ. 25 ವರ್ಷ? ಭಾವ, ನನಗೆ 25 ವರ್ಷ ಅಲ್ವಾ? ಇನ್ನು 5 ದಿವಸ ಬಾಕಿ ಇದೆ, ಬಾಯಿ ಮುಚ್ಗಳು. ಏನೋ ಒಬ್ನೇ ಬರ್ತಾ ಇದ್ಯಾ? ಇನ್ನೇ ಜೊತೆ ಬರ್ಲಿ? ಮಾಧುರಿ ಅಲ್ಲ? ನನಗೆ ಗೊತ್ತಿಲ್ಲ. ನನ್ ಮಗನ ನಿನಗೆ ಗೊತ್ತಿಲ್ಲ ಅಂದ್ರೆ ಹೇಗೋ? ದಿನ ಇಬ್ಬರು ತರ ಜೊತೆಗೆ ಬರ್ತಾ ಇದ್ರಿ, ಅವಳನ್ನ ಬಿಟ್ಟು ಬಂದೆ. ನಿಮ್ದೊಳೆ ಸಮಸ್ಯೆ ಹತ್ಕೊಂಡ್ರು. ಇಬ್ರು ಒಟ್ಟಿಗೆ ಬರ್ತಿದ್ರೆ ಯಾಕೆ ಒಟ್ಟಿಗೆ ಬರ್ತೀರಾ ಅಂತ ಗಲಾಟೆ ಮಾಡ್ತಿದ್ರಿ. ಈಗ ಒಬ್ನೇ ಬಂದ್ರೆ ಯಾಕೆ ಒಬ್ನೇ ಬರ್ತಿದ್ಯಾ ಅಂತ ಗಲಾಟೆ ಮಾಡ್ತಾ ಇದ್ದೀರಾ. ಲೋ ವಿಷ್ಣು, ನಿನ್ನ ಮಾಧುರಿ ಪ್ರೇಮ ಎಂಥದ್ದು ಅಂತ ನಂಗೆ ಗೊತ್ತು ಕಣೋ. ಆಗ ನನಗೆ ಬುದ್ಧಿ ಇರ್ಲಿಲ್ಲ, ನೀವಿಬ್ಬರನ್ನ ಬೇರೆ ಮಾಡ್ಬೇಕು ಅಂತ ಟ್ರೈ ಮಾಡಿದೆ. ಆದ್ರೆ ಅವಳ ಅಣ್ಣ ನನಗೆ ಒಂದು ಬುದ್ಧಿ ಕಲಿಸ್ತಾ. ಈ ಫೈನಲ್ ಇಯರ್ ಮುಗಿದ್ರೊಳಗೆ ನಿಮ್ಮಿಬ್ಬರ ಮದುವೆ ನಾನ್ ಮಾಡಿಸ್ತೀನಿ ಕಣೋ. ಹೋಗು, ಮಾಧುರಿ ನಿಮ್ ಬ್ಲೌಸ್ ಪಟ್ಟಲ್ಲಿ ಕಾಯ್ತಾ ಇರ್ತಾಳೆ, ಕರ್ಕೊಂಡು ಹೋಗು. ನಾನು ಹೋಗಲ್ಲ. ಹೋಗೋದಿಲ್ವಾ? ಯಾಕೆ? ಮಾಧುರಿ ಅಣ್ಣ ಎಂತ ದೈತಿ ಅಂತ ನಿಂಗೆ ಗೊತ್ತಿಲ್ವೇನೋ. ನಮ್ಮಿಬ್ರು ಪ್ರೀತಿ ವಿಷಯ ಗೊತ್ತಾಗ್ಬಿಟ್ರೆ ಏನೂ ಆಗಲ್ಲ. ಮಾಧುರಿಗೆ ಅವನ್ ಹೇಗೆ ಅಣ್ಣನು, ನಾನು ಹಾಗೆ ಅವಳ ಗಂಡ. ಅದೇನೇ ಬಂದ್ರು ನಾನು ಎದುರಿಸ್ತೀನಿ. ಕಮಾನ್ ಮೂವ್. ಹೋಗ್ಲೇಬೇಕಾ? ಹೋಗ್ಬೇಕು ಅಂದ್ರೆ ಹೋಗ್ಬೇಕು. ಕಮಾನ್ ಕಮಾನ್, ಹೋಗಮ್ಮ ವಿಷ್ಣು. ಬೇಗ ಕರ್ಕೊಂಡು ಬಾ. ಏನ್ ವಿಷ್ಣು, ಎಷ್ಟೊತ್ತು ಅಂತ ಕಾಯೋದು? ಏನ್ ಈ ಕಡೆ ಮತ್ತೆ ಕಾಲೇಜ್ಗೆ ಹೋಗಿ ಬಂದ್ಯಾ? ಹೌದು, ನಾನು ಬರೋದು ಸ್ವಲ್ಪ ತಡವಾಗಿತ್ತಲ್ಲ, ಅದಕ್ಕೆ ನಿನ್ ಕಾಲೇಜ್ ಹೋಗುತ್ತೆ ಅನ್ಕೊಂಡು ಅಲ್ಲಿಗೆ ಹೋಗಿದ್ದೆ. ನೀನ್ ಬಂದಿಲ್ಲ ಅಂತ ಗೊತ್ತಾಯ್ತು, ತಿರ್ಗಾ ಬಂದೆ. ಸದ್ಯ ಬಂದ್ಯಲ್ಲ, ಎಲ್ಲ ಮಣ್ಣಿಗೆ ಹೆದ್ಕೊಂಡು ಬರಲ್ವ ಅಂತ ಅನ್ಕೊಂಡ್ಬಿಟ್ಟಿದೆ. ಸರಿ, ಟೈಮ್ ಆಯ್ತು, ನಡಿ ಹೋಗೋಣ. ಯೋ ರಾಘವ, ಯಾಕೆ ಟ್ಯಾಕ್ಸಿ ಅಡ್ಡ ನಿಲ್ಸಿದೀಯಾ?
ಯಾಕೋ ಇತ್ತೀಚೆಗೆ ಜಾಸ್ತಿ ಆಯ್ತು ಕಣೆ ನೀನ್ ಆಟ್ಗಳಲ್ಲ. ತೆಗೆ ಟ್ಯಾಕ್ಸಿನ, ನೀನೇನು ಚೆಕಿಂಗ್ ಇನ್ಸ್ಪೆಕ್ಟ್ರಾ? ನಾನ್ ಚೆಕಿಂಗ್ ಇನ್ಸ್ಪೆಕ್ಟರ್ ಅಲ್ಲ ಅಂತಲೂ ನಿನಗ್ ಗೊತ್ತು, ನಾನು ಅಡ್ಡ ಬಂದ್ರೆ ಫುಲ್ ಆಗಿ ಚೆಕ್ ಮಾಡದೆ ಬಿಡೋದಿಲ್ಲ ಅಂತಲೂ ನಿನಗ್ ಗೊತ್ತು. ಅದಿರ್ಲಿ, ಈ ಹುಡುಗಿ ಯಾರು? ಹುಡುಗಿನ ಬೇಕಾ? ಅಯ್ಯ, ಇದಕ್ಕಿಂತ ಒಳ್ಳೆ ಹುಡುಗಿನ ಕೊಡ್ತಿದ್ದೆ. ಯಾರು ಅಂದೆ? ಯಾರಾದ್ರೂ ಅಲ್ಲಿ ಪ್ಯಾಸೆಂಜರ್ ಕೂತಿರ್ತಾರೆ, ಇನ್ಯಾರು ಕೂತಿರ್ತಾರೆ, ಇದನ್ನೆಲ್ಲ ಕೇಳೋದಕ್ಕೆ ನಾನು ಉತ್ತರ ಹೇಳೋದಕ್ಕೆ ನೀನೇನ್ ದೇಶೋದ್ಧಾರಕ ಆಗ್ಬಿಟ್ಟ? ದೇಶ ಉದ್ಧಾರ ಮಾಡ್ತೀನೋ ಇಲ್ಲೋ, ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಹುಡುಗಿನಂತೂ ಉದ್ಧಾರ ಮಾಡ್ಲೇಬೇಕು. ಇಲ್ಲಿ ಇವತ್ತು ತಾಪತ್ರ ಆಯ್ತಲ್ಲಪ್ಪ. ಹಲೋ ಮಿಸ್ಟರ್ ರೋಮಿಯೋ, ಈ ಹುಡುಗಿ ಯಾರು? ನನ್ನ ಹೆಂಡತಿ. ಹೆಣ್ತಿನ ನೋಡಿದ್ರ ಕಾಣ್ತಿಲ್ವೇ? ಏನು ಅನ್ಕೊಂಬಿಟ್ಟಿದ್ದೀನಿ ಮರಿ? ಅಣ್ಣ, ಕೆಲ್ಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಮಾದಕ ವಸ್ತುನ್ ಕೊಟ್ಟು ನಾನು ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ರಣ್ಣ. ಅಯ್ಯೋ ಮಾಡ್ಬೇಡ ಬಾವ. ಹುಡುಗಿ ಬೇಕಾ ನಿನಗೆ? ಹೊಸ ಬ್ಲೂ ಫಿಲಂ ಕ್ಯಾಸೆಟ್ ಕೊಡ್ತೀನಿ ಅಂತ ನಾಚಪ್ಪನ ಹತ್ರ ಹಣ ತಗೊಂಡ್ಬಿಟ್ಟಿದ್ದೀನಿ. ಮಂಜು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾನೆ. ಹೌದು, ಆ ಟ್ಯಾಕ್ಸಿಗೆ ಅಡ್ಡ ಬಂದವನ್ ಯಾರು? ಟ್ಯಾಕ್ಸಿ ಡ್ರೈವರ್ ರಾಘವ. ಆ? ರಾಘವ? ಪ್ರತಿ ಸಾರಿ ನಮ್ ದಾರಿಗೆ ಅಡ್ಡ ಬರ್ತಿರುವ ಅವನ್ನ ನಾನಿವತ್ತು ನೋಡ್ಲೇಬೇಕು. ಇವನ್ ವಿಷಯನ ನನಗ್ ಬಿಡಿ. ಇತ್ತೀಚೆಗಂತೂ ಹೆಣ್ಣು ಮಕ್ಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಬ್ಲೂ ಫಿಲ್ಮ್ಸ್ ತಯಾರು ಮಾಡೋ ಗ್ಯಾಂಗು ಹೆಚ್ಚಾಗ್ಬಿಟ್ಟಿದ್ದಾರೆ. ನಿಮ್ಗೊಂದ್ಸರಿ ಹೇಳಿ ಕಳಿಸ್ತೀನಿ, ಕೋರ್ಟ್ಗೆ ಬರ್ಬೇಕಾಗತ್ತೆ. ಸರಿ ಸರ್, ನಮಸ್ಕಾರ. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ರಾಘವ. ನಾನು ಬರ್ತೀನಿ ಸರ್. ಸರಿಯಪ್ಪ. ಸರ್, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಗಳ ಮಾನ ಪ್ರಾಣ ಕಾಪಾಡಿದ್ರಿ. ಈ ನಿಮ್ ಋಣನ ಜನ್ಮ ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ತುಂಬಾ ದೊಡ್ಡ ಮಾತು. ಬನ್ನಿ, ಹಾಗೆ ಮನೆ ಹತ್ರ ಬಿಡ್ತೀನಿ. ಏನೇ ಸುಬ್ಬಣ್ಣ, ಹಂಗೆ ಹೋಯ್ತಾ ಇದೀಯಾ? ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ನಿಂತ್ಕಳ. ಇವತ್ತು ಬೇಡ ಬಿಡು ಸೀನಣ್ಣು, ನಾನು ಕುಡಿಯೋದು, ನಿಂಗೆ ದುಡ್ಡು ಕೊಡೋದು, ವ್ಯಾಪಾರ ಬೇರೆ ಸರಿ ಇಲ್ಲ. ಮನೇಲಿ ಪಾಪ ಮಕ್ಕಳು ಕಾದು ಕಾದು ಉಪವಾಸ ಮಲ್ಕೊಂಡಿರ್ತಾವೆ. ಇವತ್ತು ಬೇಡ ಬಿಟ್ಬಿಡು, ನಾನು ಹೋಗ್ತೀನಿ. ಹೋಗ್ತೀಯಾ? ಹೋಗ್ತೀನಿ. ಎಲ್ಲಿ ನೋಡು. ಇದೇನ್ ಸೀನಣ್ಣು, ಇವತ್ತು ಫುಲ್ಲು, ಅದು ಮಿಲ್ಟ್ರಿ ರಮ್ಮು. ಇವತ್ತು ನಿನಗೆ ಸ್ಪೆಷಲ್ಲು. ಏನ್ ಸೀನಣ್ಣು, ಇವತ್ತಾದ್ರೂ ಬೇಗನೆ ಮನೆಗೆ ಹೋಗೋಣ, ನನ್ನ ಮಕ್ಕಳು ಕಾಯ್ತಿರ್ತಾರಂದ್ರೆ ನೀನ್ ಬೇರೆ ಸ್ಪೆಷಲ್ ಅಂತ ಆಸೆ ಇಕ್ಸ್ತಾ ಇದೀಯ. ಚೆನ್ನಾಗಿದೆ, ಹೋಗ್ ನಡಿ. ಗಬಗಬ ಅಂತ 2 ಗುಟ್ಟು ಕುಡಿದ್ಬಿಟ್ಟು ಬೇಗನೆ ಮನೆಗೆ ಹೋಗ್ಬಿಡ್ತೀನಿ. ಬಾಬಾ. ಚೆನ್ನಾಗಿದೆ ಸೀನಣ್ಣು. ಸೀರಣ, ಬೆಳಗ್ಗೆಯಿಂದ ರಾತ್ರಿ ಗಾಡಿ ಎಳೆದು ಮೈಯೆಲ್ಲ ಜಡ್ ಕಟ್ಟೋಗ್ಬಿಡೈತಣು. ನೀನ್ ಕೆಲ್ಸನ ಆರಾಮ್ ಬಿಡು. ನಮ್ದು ಯಾವ ಗೂಬೆ ಕೆಲಸ ತೆಗಿ. ರಾತ್ರಿ ಎಲ್ಲ ಎದ್ದಿರೋದು, ಆಗ್ಲೆಲ್ಲ ಮನೆ ಕೇಂಡಿರೋದು. ನಾನೇ ಬೇರೆ ಕೆಲಸ ಹುಡುಕ್ತಾ ಇದ್ದೀನಪ್ಪ. ನೋಡು ಸೀರಣ, ಹಂಗೆ ನನಗೊಂದ್ ಕೆಲ್ಸ ಕೊಡಿಸ್ಬಿಟ್ಟು ನಿಂಗೆ ಪುಣ್ಯ ಬರ್ತದೆ. ನಿನಗೆ ನನಗಿಂತ ದೊಡ್ಡ ಕೆಲಸ ಕೊಡಿಸ್ತೀನಿ, ದೊಡ್ಡ ಜಾಗಕ್ಕೆ ಕಳಿಸ್ತೀನಿ. ಹಂಗಂತ್ಯ? ಸೀರಣ, ಇಲ್ಲೇ ಇದೆಯಾ? ಹೇಳು, ಇದು 2ನೇ ಗುಟಿಗೆ ನೆತ್ತಿಗೆ ಹೊಡಿತಾ ಇದೆ. ನೀನೇನ್ ಹೇಳು? ರಮ್ಮು ಅಂದ್ರೆ ಇದು ನೋಡು. ನೀ ನನ್ ಕೆಲ್ಸ ಕೊಡಿಸಿದ್ಮೇಲೆ ಇಂತಾರಮ್ಮೆ 2 ಬಾಟಲ್ ನಿಂಗೆ ಕೊಡ್ದು ಬಿಡ್ತೇನೆ. ಕೊಡಿಸುವಂತೆ ಅದಕ್ಕೂ ಮೊದ್ಲು ಇದನ್ ಖಾಲಿ ಮಾಡು ಸುಬ್ಬಣ್ಣ.
ಬಾಟ್ಲಿ ನಂಗೇನಾ? ಆ ಬರ್ರಿ. ಆರ್ಡರ್ ಆರ್ಡರ್ ಆರ್ಡರ್. ಸೀಮೆ ಎಣ್ಣೆ ಸುಬ್ಬಣ್ಣ ಎಂಬಾತನು ಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ವಾಚ್ಮ್ಯಾನ್ ಆಗಿದ್ದ ಸೀನಪ್ಪನನ್ನು ಸಾಯಿಸಿ ಬ್ಯಾಂಕಿನ ಹಣವನ್ನು ಲೂಟಿ ಮಾಡಿ ಪರಾರಿಯಾಗಿರುವುದು ದೃಢಪಟ್ಟಿದೆ. ಸತ್ತೋದ್ ಸುಬ್ಬಣ್ಣನು ಇವನು ಒಂದೇ ತರ ಇದಾರಲ್ಲ, ಯಾರಿವನು? ಓಂ ಶ್ರೀಕಂಠೇಶ್ವರಾಯ ನಮಃ, ಓಂ ನಂಜುಂಡೇಶ್ವರಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಪ್ರಸಾದಾಯ ನಮಃ. ಪ್ರಸಾದ ತಗೊಳ್ಳಿ ಅಮ್ಮ, ಮಂಗಾತಿ ತಗೊಳ್ಳಿ. ಓಂ ಹತ್ರ ಮಧೋ ಪೂರ್ಣಾತಿ ಮಧೋವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಾರತಿ ಏಕದೈವ ಯಜಮಾನಸ್ಯ ಆಯುಸ್ತೇಜೋ. ನೀನ್ 100 ವರ್ಷ ಚೆನ್ನಾಗಿ ಬಾಳಮ್ಮ. Happy birthday, Madhuri. Thank you. Wish you happy birthday, Madhuri. Thank you. Many happy returns of the day. Thank you. ಏನಮ್ಮ, ಕಾಲೇಜಲ್ಲಿ ಮತ್ತೇನಾದ್ರು ಗಲಾಟೆ ಇದೆಯಾ? ಹಾಗೇನಿಲ್ಲ ಅಣ್ಣ. ಹಾಗೇನಾದ್ರೂ ಇದ್ರೆ ಹೇಳು, ಅವ್ರು ಯಾರೇ ಆದ್ರೂ ಕತ್ತರಿಸಿ ತುಂಡ್ ಮಾಡಾಕ್ಬಿಡ್ತೀನಿ. ಏ ವಿಷ್ಣು, ಇವತ್ತು ಮಾಧುರಿ ಬರ್ತಡೆ, ಹೋಗಿ ವಿಶ್ ಮಾಡಿ ಬಂದೆ ತಾನೆ? ವಿಶ್ ಮಾಡ ಅಂತ ದೇವಸ್ಥಾನಕ್ಕೆ ಹೋಗೋದೆ ಕಣೋ. ಆದ್ರೆ ಅವಳ ಅಣ್ಣ ಇದ್ದ, ಅವ್ನು ನೋಡಿ ಹೆದರಿಕೆ ಆಯ್ತು. ಅಂಥದ್ರಲ್ಲಿ ನನ್ನ ಪ್ರೀತಿ ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಪ್ರಾಣನೇ ತೆಗ್ಬಿಡ್ತಾನೆ ಕಣೋ. ಅದಕ್ಕೆ ಹೆದರ್ಕೊಂಡು ಓಡ್ಬಂದ್ಬಿಟ್ಟೆ. ಅಯ್ಯೋ ವಿಷ್ಣು, ನೀನ್ ಈ ತರ ಹೆದರ್ಕೊಂಡ್ರೆ ಹೇಗೋ? ಅಲ್ಲ, ಅವಳು ಅದೆಷ್ಟು ಇಷ್ಟಪಡ್ತಾಳೆ ಗೊತ್ತಾ ನಿನ್ನ? ನನಗೂ ಆಸೆ ಇದೆ ಕಣೋ, ಆದ್ರೆ ನೆರವೇರಲ್ಲ. ನಾನು ಅವನಿಂದ ದೂರ ಇದ್ರೆ ಅವ್ನ ಅಣ್ಣ ಸೆಲೆಕ್ಟ್ ಮಾಡಿದ ಹುಡುಗನೇ ಮದುವೆ ಮಾಡ್ಕೊಂಡು ಸುಖವಾಗಿರ್ತಾಳೆ ಕಣೋ. ಅದಕ್ಕೆ ನಾನು ಅವನಿಂದ ದೂರ ಇರ್ತೀನಿ ಕಣೋ. ಮಾಧುರಿ, ಮಾಧುರಿ. ನಿನ್ನ ನಿರ್ಧಾರ ಸರಿಯಲ್ಲ ಕಣೋ. ಅವಳು ನಿನ್ನನ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ಸುಖವಾಗಿರ್ತಾಳೆ ಹೊರತು ಅವಳ ಅಣ್ಣ ನೋಡಿರೋ ಹುಡುಗನ ಮದುವೆ ಮಾಡ್ಕೊಂಡ್ರೆ ಖಂಡಿತ ಸುಖವಾಗಿರಲ್ಲ. ಹೇಳು, ನೀನು ಅವಳನ್ನ ಪ್ರೀತಿಸ್ತಾ ಇದೆಯೋ ಇಲ್ವೋ? ಪ್ರೀತಿಸ್ತೀನೋ, ಆದ್ರೆ ನಾವಿಬ್ರು ಒಂದಾಗಿರೋದು ಅವ್ರ ಅಣ್ಣಗೆ ಇಷ್ಟ ಇಲ್ಲ. ನಾನು ಅವಳಿಗೊಬ್ಬ ಅಣ್ಣ ಅನ್ನೋದನ್ನ ಮರೆಸ್ಬಿಟ್ಟೇನೋ? ಏನಾದ್ರೂ ಒಂದು ಉಪಾಯ ಮಾಡಿ ನಿಮ್ಮಿಬ್ಬರನ್ನ ನಾನು ಒಂದು ಮಾಡ್ತೀನಿ. ನೀನ್ ನಿಮ್ ತಂದೆ ತಾಯಿಗಳನ್ನ ಒಪ್ಸು. ಅವಳ ಅಣ್ಣನ್ನ ಒಪ್ಸೋ ಜವಾಬ್ದಾರಿ ನಂದು. ಸರಿ ಕಣೋ. ವಿಷ್ಣು, ವಿಷ್ಣು. ಮಾಧುರಿ ಪ್ರೇಮ ವಾಹಿನಿ ಬೆಟ್ಟ ಹತ್ರ ಹೋಗ್ತಿದ್ದಾಳೆ. ಶಿವ, ನಾವ್ ಹೇಳಿದ ಕೇಳಿಸ್ಕೊಂಡು ಅಂತ ಕಾಣಿಸ್ತು ಕಣೋ. ಅಮ್ಮ, ಏನೋ ಅದು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ. ಅದೇನು ಅಂತ ಹೇಳು. ನಾನು ನಾನು ಒಂದು ಹುಡುಗಿನ ಪ್ರೀತಿಸಿದ್ದೀನಿ. ವಿಷ್ಣು, ಎಷ್ಟು ಸಂತೋಷ ಸುದ್ದಿ ಹೇಳ್ತಾ ಇದ್ಯಪ್ಪ. ಈ ಪ್ರಪಂಚದಲ್ಲಿ ನನ್ ಮಗ ಬಯಸ್ತ ಅಮಾಯಕ ಹೇಗ್ ಬಾಳ್ತಾನೆ ಅನ್ನೋದೇ ದೊಡ್ಡ ಕೊರಗಾಗಿತ್ತು. ನನ್ ರಾಜ ನೋಡು, ನೀನಾಗೆ ನೀನೊಂದ್ ಹುಡುಗಿನ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ಯಲ್ಲ, ನನ್ಗಷ್ಟೇ ಸಾಕು. ನಾನ್ ಕಂಡು ದೇವ್ರಿಗೆ ಹೊತ್ತ ಹರಕೆ ಎಲ್ಲ ಸಾರ್ಥಕ ಆಯ್ತು ಕಣೋ. ಈ ವಿಷಯನ ಈಗಲೇ ನಿಮ್ಮ ಅಪ್ಪಗೆ ಹೇಳ್ತೀನಿ. ನಾನೆಲ್ಲ ಕೇಳಿ ಆಯ್ತು. ವಿಷ್ಣು, ಯಾರಪ್ಪ ಹುಡುಗಿ? ಮಾಧುರಿ ಅಂತ. ಏನ್ ಓದಿದಾಳಪ್ಪ? ನನ್ನ ಕ್ಲಾಸ್ಮೇಟ್. ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? ಫಸ್ಟ್ ಇಯರ್ ಇಂದ. ಅಂದ್ರೆ 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? ಗುಡ್.
ಹಾಗಾದ್ರೆ ಬೇಗ ಮುಹೂರ್ತ ಇಡಿಸ್ಬಿಡೋಣ. ಯಾಕೆಂದ್ರೆ ಮುಂದಿನ ತಿಂಗಳು ಆಷಾಢ ಬೇರೆ. ಅದು ಆ ಹುಡುಗಿ ತಂದೆ ತಾಯಿ ಅಡ್ರೆಸ್ ಹೇಳು, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅಪ್ಪ ಅಮ್ಮ ಇಲ್ಲಪ್ಪ. ಅನಾಥಳ ಅಲ್ಲಪ್ಪ, ಒಬ್ಬ ಅಣ್ಣ ವಿಜಯನಗರದಲ್ಲಿದ್ದಾನೆ, ರಾಘವ ಅಂತ, ಟ್ಯಾಕ್ಸಿ ಡ್ರೈವರು. ಟ್ಯಾಕ್ಸಿ ಡ್ರೈವರ್ ಆದ್ರೇನಂತೆ, ನಮಗ್ ಬೇಕಾದಾಗಿದೆಯಲ್ಲ. ಆ ಬಡ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ಅವಳಿಗೂ ಒಂದು ಅಂತಸ್ತು ಕೊಟ್ಟಾಗತ್ತೆ. ಏನಂತೀಯ ಚಂದ್ರಮತಿ? ಒಳ್ಳೆ ಮಾತು ಹೇಳಿದ್ರಿ ಅಂದ್ರೆ. ನಾಳೆನೆ ಮುಹೂರ್ತ ಇಡಿಸ್ತೀನಿ. ಹಲೋ, ಲೇಡೀಸ್ ಹಾಸ್ಟೆಲ್. ನಾನು ಮಾಧುರಿ ಅಣ್ಣ ಮಾತಾಡ್ತಾ ಇರೋದು. ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ಇವತ್ತು ಅವಳು ಕಾಲೇಜ್ ಹೋಗೋದು ಬೇಡ, ನಾ ಬರೋ ತನಕ ಅಲ್ಲೇ ಕಾಯ್ತಾ ಇರೋದು ಕೇಳಿ. ನೀನ್ ವಿವೇಕ ಕಾಲೇಜ್ ಲೇಡೀಸ್ ಹಾಸ್ಟೆಲ್ ಹೋಗಿ ಅಣ್ಣಂಗೋಸ್ಕರ ಕಾಯ್ತಾ ಇರೋ ಮಾಧುರಿನ ಪ್ರಾಣ ತೆಗಿಂತೀರಾ? ಪ್ರಾಣ ನಮಗೆ ಯಾಕಪ್ಪ, ಅವಳು ಶೀಲಾನ್ ಕೆಡಿಸ್ಬೇಡಪ್ಪ. ಸರಿ ಸರ್. ಏನೇ ಮಾತ್ರ ಇಲ್ಲಿ ಕೂತ್ಕೊಂಡಿದ್ಯಾ? ನಾವೇ ಕಾಲೇಜ್ ಲೇಟು ಅಂದ್ರೆ ನೀ ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ಬಾಬಾ, ಇಲ್ಲ ನಮ್ಮ ಅಣ್ಣ ಬರ್ತೀನಿ ಅಂತ ಫೋನ್ ಮಾಡಿದ್ದಾನೆ, ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಸರಿ, ಬಾಯ್ ಬಾಯ್. ಏಯ್, ಮಾಧುರಿ ಅನ್ನೋ ಹುಡುಗಿ ಯಾರು? ಯಾಕೆ? ಯಾಕೆ ಅನ್ನೋದು ಆಮೇಲೆ, ಮೊದಲು ಆ ಹುಡುಗಿ ಬೇಕು. ಹೇಳು, ಯಾವ ರೂಮ್ ಅವಳದು? ಅವಳು ಇಲ್ಲ, ಕಾಲೇಜ್ಗೆ ಹೋಗಿದ್ದಾಳೆ. ಹೋಗ್ಬೇಡ ಅಂತ ತಾನೇ ನಮ್ಮ ಯಜಮಾನರು ಫೋನ್ ಮಾಡಿ ಹೇಳಿದ್ದು. ಸರಿ. ಹಲೋ, ಹಾ, ನಾನ್ ಮಾಧುರಿ ಮಾತಾಡ್ತಾ ಇರೋದು. ಹೌದು ವಿಷ್ಣು, ನನ್ಗೆ ಯಾಕೋ ಭಯ ಆಗ್ತಿದೆ. ಹಲೋ 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 ಮಾಧುರಿ. David, give me that violin. ಸರ್, ಇದನ್ ಬಾರ್ಸೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿ ಅಮ್ಮ. ಈ ವೈಲಿನ್ ನನ್ನ ಹಸ್ಬೆಂಡ್ ವಿಲಿಯಮ್ಸ್ ಫ್ರಾನ್ಸ್ ನಿಂದ ತರಿಸ್ಕೊಟ್ಟಿದ್ದಾರೆ. ಯು ನೋ, ಇದ್ರ ಬೆಲೆ 7,500 rupees. ತುಂಬಾ ಜಾಸ್ತಿ. ಎಸ್ ಎಸ್, ಲಾಸ್ಟ್ 25 years ನಿಂದ ಸತತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಐ ಸಿ. ದಟ್ ಟು ವಿಥೌಟ್ ಎನಿ ಮಾಸ್ಟರ್. ವೆರಿ ಗುಡ್. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಆಯ್ತು. ನಮ್ಮ ದೂರದೇಶದಲ್ಲಿ ಇವರಿಗೆ ಕಾರ್ಯಕ್ರಮ ಕೊಟ್ರೆ ವೆಸ್ಟರ್ನ್ ಮ್ಯೂಸಿಕ್ ಲವರ್ಸ್ಗೆ ಹಬ್ಬ. ಏನಂತೀರಿ? ಕರೆಕ್ಟ್ ಸರ್. ಸರ್, ಇನ್ನೊಂದು ಮಾತು. ನನ್ನ ಹಸ್ಬೆಂಡ್ ವಿಲಿಯಮ್ಸ್ ಬ್ಯಾಂಕ್ ನಲ್ಲಿ ಫಂಕ್ಷನ್ ಇದೆ. ಅದರಲ್ಲಿ ನನ್ನ ವೈಲಿನ್ ಪ್ರೋಗ್ರಾಮ್ ಮೇನು. ಮತ್ತೆ ರೇಡಿಯೋದಲ್ಲಿ ಬೇರೆ ಪ್ರೋಗ್ರಾಮ್ ಇದೆ.
ಈ ಎರಡೂ ಪ್ರೋಗ್ರಾಮ್ಗೂ ಕ್ಲಾಶ್ ಆಗದೆ ಇರೋ ಹಾಗೆ ನಿಮ್ಮ ದೂರದರ್ಶನದಲ್ಲಿ ಪ್ರೋಗ್ರಾಮ್ ಕೊಟ್ರೆ ಅನುಕೂಲವಾಗುತ್ತೆ. ಅದನ್ನೆಲ್ಲ ನಾವು ನೋಡ್ಕೋತೀವಿ, ನಿಮ್ಗೇನೂ ತೊಂದರೆ ಆಗೋಲ್ಲ. ಡೋಂಟ್ ವರಿ ಮೇಡಮ್, ನೀವು ಬಾರಿಸಿ. ಥ್ಯಾಂಕ್ ಯು ಡೇವಿಡ್, ಬೀಟ್ ಕೊಡಿ. ಸರ್, ನಂದು ಒಂದು ಮಾತು, ನನಗೆ ಅರ್ಜೆಂಟು, ಹೊಟ್ಟೆ ಸರಿ ಇಲ್ಲ ಸರ್. ಡೇವಿಡ್, ಮಮ್ಮಿ ನನಗೆ ಬಿಟ್ಬಿಡಿ ಮಮ್ಮಿ. ಓ ಡೇವಿಡ್, ನನಗ್ ಬೀಟ್ ಕೊಡೋದು ಯಾರು? ಬೀಟ್ ನಾನ್ ಕೊಡ್ತೀನಮ್ಮ. 1 2 ಖಂಡಿತ ಬೇಡಿ, ಡೋಂಟ್ ಸ್ಟಾಪ್ ಮೀ. ಅಯ್ಯೋ ಬೇಡಿ ಮೇಡಮ್. ಹೇಗಿತ್ತು ನಾ ಬಾರಿಸಿದ್ದು? ಅಯ್ಯಯ್ಯೋ, ಅದ್ಭುತ ಅಮ್ಮ, ಅದ್ಭುತ. ಇಂಥ ವೈಲಿನ್ನ ನಾನ್ ನನ್ನ ಜೀವಮಾನದಲ್ಲಿ ಇದುವರೆಗೂ ಕೇಳೇ ಇಲ್ಲ, ಮುಂದೆ ಕೇಳೋದು ಇಲ್ಲ. ನನ್ ಡೇಟ್ಸ್ ಕ್ಲಾಶ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಇಲ್ಲ ಖಂಡಿತ ಕ್ಲಾಶ್ ಆಗ್ದಾಗ ನೋಡ್ಕೊತೀನಿ. ಒಂದು ಜಾಗ ಖಾಲಿ ಮಾಡಿ ಇಲ್ಲಿಂದ. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು. ಮಿಸ್ ರವಿಚಂದ್ರ ಪ್ರಕಾಶ್, ಮಿಸ್ ಹತ್ಯೆಗೊಳಗಾದ ವ್ಯಕ್ತಿಯು ಈಗಾಗಲೇ ಅನೇಕ ಕೊಲೆ ಸುಲಿಗೆಗಳನ್ನು ಮಾಡಿ ಪೊಲೀಸರಿಂದ ಕಣ್ಣು ತಪ್ಪಿಸಿ ತಿರುಗುತ್ತಿದ್ದ ಕುಖ್ಯಾತ ರೌಡಿ ಎಂಬುದು ವಾದ ವಿವಾದಗಳಿಂದ ದೃಢಪಟ್ಟಿದೆ. ಆರೋಪಿ ಮಾಧುರಿ ತನ್ನ ಮಾನಪ್ರಾಣ ರಕ್ಷಣೆಗೋಸ್ಕರ ಧೈರ್ಯ ಸಾಹಸಗಳಿಂದ ಹೋರಾಡಿ ಆ ರೌಡಿಯನ್ನು ಸಾಯಿಸಿದ್ದರಿಂದ ಸೆಲ್ಫ್ ಡಿಫೆನ್ಸ್ ಕಾಯ್ದೆ ಅನ್ವಯ ಅದು ಕೊಲೆ ಅಲ್ಲವೆಂದು ಪರಿಗಣಿಸಿ ಮಾಧುರಿಯನ್ನು ಬಿಡುಗಡೆ ಮಾಡಲಾಗಿದೆ. ಮೈ ಡಿಯರ್ ಮಾಧುರಿ, ಹೆಣ್ಣು ಅವಲೇ ಅನ್ಕೊಂಡಿರೋ ಪುರುಷ ಪ್ರಧಾನ ಸಮಾಜಕ್ಕೆ ನೀನೊಂದು ದೊಡ್ಡ ಸವಾಲಾದೆ. ನಿನ್ ಧೈರ್ಯ ಮೆಚ್ಚಿಕೊಳ್ಳೇಬೇಕು. ಮಾಧುರಿ, ವಿಲಿಯಮ್ಸ್, ನಮ್ಮ ಮಾಧುರಿ ಸಾಹಸಕ್ಕೆ ಬೇವರೆ ಅವಾರ್ಡ್ ರೆಕಮೆಂಡ್ ಮಾಡಬೇಕು. ವಾಟ್ ಡು ಯು ಸೇ? ಯು ಆರ್ ರೈಟ್. ರಾಘವ, ಅವರನ್ನು ಕರ್ಕೊಂಡು ಹೋಗು. ತುಂಬಾ ಥ್ಯಾಂಕ್ಸ್ ಫಾದರ್. ಹಾ, ಓಕೆ. ಸದ್ಯ ಮನೆಗ್ ಬಂದಲ್ಲ, ಎಲ್ಲಿ ಸಾಯೋವರೆಗೂ ಜೈಲಲ್ಲಿ ಕೊಡಿಬೇಕಾಗುತ್ತೋ ಅಂತ ಯೋಚನೆ ಆಗಿತ್ತು. ಕೋರ್ಟ್ನಲ್ಲಿ ಇವಳಿಗೆ ಮಾನಭಂಗ ಮಾಡಿಲ್ಲ ಅಂತ ಪ್ರೂವ್ ಆದ್ರೂ ಆ ರೌಡಿ ಇವಳನ್ನ ರೇಪ್ ಮಾಡಿಲ್ಲ ಅಂತ ಹೇಗೆ ಹೇಳಕ್ಕಾಗುತ್ತೆ? ಈಗ ಹುಡುಗಿ ಕಾಲೇಜ್ಗೆ ಹೋದ್ರೆ ಓದಕ್ಕ ಆಗುತ್ತೆ. ಯಾವನ ತಲೆ ಮಾಸ್ತವನ ಮದುವೆ ಮಾಡ್ಕೊಡ್ಬೇಕಷ್ಟೇ. ಎಲ್ಲಿಗೆ ಹೋಗ್ತಿದೀಯಾ? ಅಮ್ಮ, ನಿನ್ ಕಣ್ಣಲ್ಲಿ ನೀರ್ ತರಿಸಿದ ಆ ಬೀದಿ ನಾಯಿಗಳ ರಕ್ತಾನ ನೆಲಕ್ಕೆ ಬಸಿತೀನಿ. ಚುಚ್ಚು ಮಾತಾಡಿದ ನಾಲ್ಗೆಗಳನ್ನ ಕತ್ತರಿಸ್ಬರ್ತೇನೆ. ಆದ್ರಿಂದ ನಿನಗೇನ್ ಬಂತು ಲಾಭ? ಇರೋ ತಂಗಿ ತಬ್ಲಿ ಮಾಡಿ ನೀನ್ ಜೈಲ್ ಸೇರ್ಬೇಕು ಅಂತಿದ್ಯಾ? ದಿನ ಒಂದಲ್ಲ ಒಂದ್ ರೀತಿ ಕೊಂಕು ಮಾತಾಡೋ ಇವ್ರ ಮಧ್ಯೆ ನಮ್ ಮಾಧುರಿ ಇರೋದಕ್ಕಿಂತ ಹಾಸ್ಟೆಲ್ ಇರೋದೇ ವಾಸಿ. ಮೊದ್ಲು ಹೋಗಿ ಬಿಟ್ಬಿಟ್ ಬಾ. ಮಾಧುರಿಗೆ ಧೀರವನಿತ ಮಾಧುರಿಗೆ, ಸಾಹಸವಂತ ಮಾಧುರಿಗೆ, ಆದರ್ಶ ಹೆಣ್ಣು ಮಾಧುರಿಗೆ. ನಿಮ್ ತಂಗಿ ಅಂತ ಧೈರ್ಯಶಾಲಿ ಹುಡುಗಿ ನಮ್ಮ ಕಾಲೇಜ್ನಲ್ಲಿ ಇರೋದು ನಮ್ಮ ಕಾಲೇಜ್ಗೆ ಒಂದು ಹೆಮ್ಮೆ.
ಐ ಆಮ್ ಪ್ರೌಡ್ ಆಫ್ ಮಾಧುರಿ. ಕಮಾನ್ ಮಾಧುರಿ. ನೋಡಮ್ಮ, ಈ 3 ಗೋಲಿಗಳನ್ನ ಈ ಹಳ್ಳದಲ್ಲಿ ಹಾಕಿದ್ರೆ ನನ್ ಸರ್ದಾರನ್ ಜೊತೆ ನನ್ ಮದ್ವೆ ಆಗುತ್ತಾ? ಖಂಡಿತ ಆಗುತ್ತಮ್ಮ. ಕೊಡಿ ಕೊಡಿ. ತಗೊಮ್ಮ. ಅಮ್ಮ ತಾಯಿ. ಹೀಗೆಲ್ಲಮ್ಮ, ಆ ಶೂಲದ ಮಧ್ಯದಿಂದ ಒಂದೊಂದಾಗಿ ಹಾಕಬೇಕು. ಆ ಕಿಂಡಿಯಿಂದ ಈ ಹಳ್ಳಕ್ಕ ಖಂಡಿತ ಸಾಧ್ಯವಿಲ್ಲ. ನಿನ್ನ ಪ್ರೇಮ ಪವಿತ್ರವಾಗಿರುವುದಾದ್ರೆ ಖಂಡಿತ ಬೀಳುತ್ತೆ. ಹಾ, ನನ್ನ ಪ್ರೇಮದ ಮೇಲೆ ಸಂದೇಹನಾ? ನೋಡ್ತಾ ಇರಿ ಸ್ವಾಮಿ. ಹಾಕಮ್ಮ. ಅಬ್ಬಾ. ಸ್ವಾಮಿ, 2 ಗೋಲಿ ಸರಿಯಾಗಿ ಬಿತ್ತು. ಈ 3ನೇ ಗೋಲಿ ಹಾಕೋಕೆ ಯಾಕೋ ಕೈ ಕಾಲೆಲ್ಲ ನಡುಗುತ್ತಾ ಇದೆ. ಈ ಗೋಲಿನ ಇನ್ನೊಂದ್ ದಿವಸ ಬಂದು ಹಾಕ್ತೀನಿ. ನೋಡಮ್ಮ, ನೀನ್ ಯಾವಾಗ ಬಂದ್ರು ಈ 3 ಗೋಲಿಗಳನ್ನ ಹಾಕಿದ್ರೇನೆ ಈ ದೇವಿ ಅನುಗ್ರಹವಾಗೋದು. ಹೌದಾ? ಹೌದಮ್ಮ. ನಾನು ಇದನ್ನ ಹಾಕ್ಲೇಬೇಕಾ? ಹೌದಮ್ಮ. ಅಯ್ಯೋ ತಾಯಿ, ಕಾಪಾಡಮ್ಮ. ಎಲ್ಲೋಟೋಯ್ತು? ಅಯ್ಯೋ ನನ್ ಚಿನ್ನ. ಏನೇ ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದೆ? ನಿನಗೋಸ್ಕರ ಮನೆಗೆ ಹೋದೆ. ನೀನ್ ಲೈನ್ ಮೇಲೆ ಹೋಗಿದ್ಯಾ ಅಂತ ಹೇಳ್ದ. ಜಾಕ್ ಪಾಟ್ ಫಟ್ ಅಂತ ಹುಡ್ಕೊಂಡ್ ಬಂದ್ಬಿಟ್ಟೆ. ಅಂತ ಅರ್ಜೆಂಟ್ ಕೆಲಸ ಏನಾಯ್ತು? ನಿನ್ ಮೇಲ್ ಕೈಯಾಲ್ ಜಾಸ್ತಿ ಆಗಿ ಪ್ರೇಮವಾಹಿನಿ ಬೆಟ್ಟಕ್ಕೆ ಹೋದೆ. ಅಲ್ಲಿ ಸ್ವಾಮಿಗಳ ಹತ್ರ 3 ಗೋಲಿ ಇಸ್ಕೊಂಡು ಕಿಂಡಿಲ್ ಹಾಕ್ದೆ. ಸರಿಯಾಗಿ ಹಳ್ಳಕ್ ಬಿದ್ಬಿಡ್ತು. ಅದಕ್ಕೇನಂತ ಈಗ? ಅದಕ್ಕೆ ಸ್ವಾಮಿಗಳು ಹೇಳಿದ್ರು, ನೀನ್ ಯಾರನ್ನ ಪ್ರೀತಿಸ್ತಿದ್ಯೋ ಅವ್ರು ಖಂಡಿತ ನಿನ್ನ ಮದ್ವೆ ಆಗ್ತಾರೆ ಅಂತ. ನೀ ಟಸ್ ಅಂದ್ರೇನು ಬಸ್ ಅಂದ್ರೇನು, ನೀನೇ ನನ್ನ ಗಂಡ. ಯಾವಾಗ ನೋಡಿದ್ರು ಮದುವೆ ಅಂದಿರ್ತಾರ. ಹೋಗಿ ಅಲ್ಲಿಂದ. ನಿನ್ ಕಣ್ಣಲ್ಲಿ ನೀರ? ನಿನ್ಗೂ ಅಳು ಬರುತ್ತಾ? ದೇವತೆ ಅನುಗ್ರಹ ಮಾಡಿದ್ಮೇಲೆ ನೀನ್ ನನ್ನ ಹತ್ರ ನಗ್ನಗ್ತಾ ಮಾತಾಡ್ತೀಯ, ನನ್ನೇ ಮದ್ವೆ ಆಗ್ತೀಯ ಅನ್ಕೊಂಡಿದ್ದೆ. ಆದ್ರೆ ಆ ದೇವತೆನೆ ನಂಗೆ ಮೋಸ ಮಾಡ್ಬಿಟ್ಲು. ನಂದು ಒಂದ್ ಜನ್ಮನ. ಸರ್ದಾರ, ಈಗಲಾದ್ರೂ ಗೊತ್ತಾಯ್ತಾ ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ? ನನ್ನ ತಂಗಿ ಮದುವೆ ಆಗೋವರೆಗೂ ನಿನ್ನಾಗ ನಾನು ಆತರ ಪಡೆದೆ ನಿನ್ನ ನಾನು ದೂರ ಇಟ್ಟಿತ್ತು. ಸರ್ದಾರ, ನೀನ್ ಒಪ್ಕೊಂಡ್ಬಿಟ್ಟಿಯಲ್ಲ, ನಿನ್ ತಂಗಿ ಮದ್ವೆ ಬೇಗ ಆಗ್ಬಿಡುತ್ತೆ. ನಡಿ ಹೋಗೋಣ. ಡೇವಿಡ್, ಡೇವಿಡ್. ಎಸ್ ಫಾದರ್. ಇವತ್ತು ನಮ್ಮ ಬ್ಯಾಂಕ್ ಫಂಕ್ಷನ್ ಗೊತ್ತಾಗ ನಿನಗೆ? ಅದಕ್ಕೋಸ್ಕರ ಮಮ್ಮಿ ಸಿಕ್ಕಾಪಟ್ಟೆ ವೈಲಿನ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಏನಾದ್ರೂ ಮಾಡಿ ಇವತ್ತು ಅವಳು ಬ್ಯಾಂಕಿಗೆ ಬಗ್ದ ಹಾಗೆ ನೋಡ್ಕೋಬೇಕಲ್ಲ. ಫಾದರ್, ಅದನ್ನ ನೀವೇ ಹೇಳ್ಬೋದಲ್ಲ ಫಾದರ್. ಡೇವಿಡ್, 30 ವರ್ಷಗಳಿಂದ ನಾನು ಅವಳು ಸಂಸಾರ ಮಾಡ್ಕೊಂಡು ಬಂದಿದ್ದೀವಿ. ಒಂದು ದಿವಸ ಆದ್ರೂ ಅವಳು ನನಗಾಗ್ಲಿ ನಾನು ಅವಳಿಗಾಗ್ಲಿ ಎದುರು ಆಡಿದ್ದೇ ಇಲ್ಲ. ಇಂಥದ್ರಲ್ಲಿ 7 ವರ್ಷಗಳಿಂದ ಬ್ಯಾಂಕಲ್ಲಿ ಪ್ರೋಗ್ರಾಮ್ ಕೊಡ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಅವಳಿಗೆ ಬರಬೇಡ ಅಂತ ನಾನು ಹೇಗೆ ಹೇಳಿ? ಬಾಯೇ ಬರ್ತಾ ಇಲ್ಲ ಡೇವಿಡ್. ನೋಡು, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವಳು ಬ್ಯಾಂಕು ಬರಬಾರ್ದು, ಬ್ಯಾಂಕಿನ ಪ್ರೋಗ್ರಾಮು ಹಾಳಾಗಬಾರ್ದು, ಸಂಕಟನೂ ಪಡಬಾರ್ದು. ಹಾಗೊಂದು ಏರ್ಪಾಟ್ ಮಾಡು ಪ್ಲೀಸ್. ಏನ್ ರಹಸ್ಯ? ಏನ್ ಮಾತಾಡ್ಕೊತಿದ್ದೀರಾ? ಏನಿಲ್ಲ ಮಮ್ಮಿ, ಇವತ್ತು ಬ್ಯಾಂಕ್ ಫಂಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ವೈಲಿನ್ ಬಾರಿಸಿ ಸುಸ್ತಾಗಿರ್ತಿರಲ್ಲ, ಅದಕ್ಕೆ ಫಾದರ್ ಚಿಕನ್ ಬಿರಿಯಾನಿ, ತಂದೂರಿ ಚಿಕನ್ ಮಾಡು ಅಂತ ಹೇಳ್ತಿದ್ರು. ಥ್ಯಾಂಕ್ ಯು ವಿಲಿಯಮ್ಸ್. ಇವತ್ತು ನಿಮ್ ಬ್ಯಾಂಕ್ ಫಂಕ್ಷನ್ 4 o'clock ತಾನೆ? ಐ ವಿಲ್ ಬಿ ದೇರ್ ಎಕ್ಸಾಕ್ಟ್ಲಿ ಬೈ 3:30. ಓಕೆ, ಮಿಸ್ ಮಾಡಬಾರ್ದು. ಕಮ್ ಆನ್. ಅಂತೂ ನಮ್ಮ ವಿಷ್ಣು ತಂದೆ ತಾಯಿ ಒಪ್ಪಿದ್ದಾಯ್ತು. ಈಗ ನಮ್ಮ ಮಾಧುರಿ ಅಣ್ಣನ ಒಪ್ಪಿಸ್ಬೇಕು ಅಷ್ಟೇ ತಾನೆ? ಏನೇ, ನಿಮ್ ಅಣ್ಣನ ಹತ್ರ ನಿನ್ ಲವ್ ಬಗ್ಗೆ ಯಾವತ್ತಾದ್ರೂ ಹೇಳಿದ್ಯಾ? ಹೇಗೆ ಹೇಳೋದು? ನಮ್ಮಣ್ಣ ಇಷ್ಟಪಟ್ಟಿದ್ ಹುಡುಗನ್ನೇ ನಾನ್ ಮದ್ವೆ ಮಾಡ್ಕೋತೀನಿ ಅಂತ ನಮ್ಮಣ್ಣ ಕನಸಿನ ಗೋಪುರ ಕಟ್ಕೊಂಡಿದ್ದಾನೆ. ಈಗ ಅವನು ನಮ್ಮ ವಿಷ್ಣುನ ಒಪ್ಕೊಳ್ಳೋ ರೀತಿ ನಾವು ಮಾಡಿದ್ರಾಯ್ತು. ಅಲ್ಲ ಶಿವು, ಆ ಹೋಲಿ ಹತ್ರ ಮಾತಾಡೋರು ಯಾರು? ಒಬ್ರಿದಾರೆ. ಯಾರು? ಸಾರಾ ಅಂಗಡಿ ಮುತ್ತಮ್ಮ. ಅವಳು ನಮ್ಮಣ್ಣನ ಲವ್ ಮಾಡ್ತಿದ್ದಾಳೆ. ಕರೆಕ್ಟ್, ಅಂಥವರೇ ಬೇಕಾಗಿರೋದು. ಪ್ರೀತಿ ಗೊತ್ತಿರೋರಿಗೆ ಪ್ರೀತಿ ಬಗ್ಗೆ ಮಾತಾಡೋಕೆ ಕಳಿಸ್ಬೋದು. ಮುತ್ತಮ್ಮನ ಛೂ ಬಿಟ್ಟು ನಾವು ನಮ್ ಕೆಲಸ ಮಾಡೋಣ. ಡೇವಿಡ್, ಡೇವಿಡ್, ಆರ್ ಯು ರೆಡಿ? ಡೇವಿಡ್, ನನ್ ವೈಲಿನ್ ಎಲ್ಲಿ ಹೋಯ್ತು? ನಂಗೆ ಗೊತ್ತಿಲ್ಲ ಮಮ್ಮಿ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ನನಗೆ ಫಂಕ್ಷನ್ ಹೊತ್ತಾಗ್ತಾ ಇದೆ. ಮಮ್ಮಿ, ನಿಮ್ ವೈಲಿನ್.
ಡೇವಿಡ್, ನಂಗೆ ಗೊತ್ತಿಲ್ಲ. ಒಳಗಿದ್ದು ವೈಲಿನ್ ಹೊರಗೆ ಬಂತು, ಯಾರು ಹೊರಹಾಕಿದ್ರು ಏನೋ ನಂಗೆ ಗೊತ್ತಿಲ್ಲ ಮಮ್ಮಿ, ನನಗೆ ಗೊತ್ತಿಲ್ಲ. ಡೇವಿಡ್, ಹಳ್ಳ ತೊಡಿ ಇದನ್ನ ಮಣ್ಣಲ್ಲಿ ಹೂತ್ಬಿಡಿ. ನನಗೆ ಮೂಡ್ ಅಪ್ಸೆಟ್ ಆಗಿದೆ. ನಾನು ರೆಸ್ಟ್ ತಗೋಬೇಕು. ನನ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ. ಈಗ ನಮ್ಮ ನಗರದ ಶ್ರೀಮಂತರು ಹಾಗೂ ಗಣ್ಯ ವ್ಯಕ್ತಿಗಳು ಆದ ಶ್ರೀಮಾನ್ ಸಿಗ್ಗಾವಿ ಅವರು ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಜಯ ಬ್ಯಾಂಕಿನ ಮಾನ್ಯ ಅಧಿಕಾರಿ ವರ್ಗಕ್ಕೆ ನನ್ನ ಅಭಿನಂದನೆಗಳು. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಆಗಿದೆ. ನಾನು ನಿಮಗೆ ಬುದ್ಧಿ ಹೇಳೋದಕ್ಕೆ ಬಂದಿಲ್ಲ, ಏನೋ ನನಗೆ ತಿಳಿದಿರೋ ವಿಷಯನ ನಿಮ್ಗೆ ಹೇಳೋಕೆ ಬಂದಿದ್ದೀನಿ. ಪರಿಶಿಷ್ಟ ವರ್ಗ, ಹರಿಜನ, ಗಿರಿಜನ ಹಾಗೂ ಎಲ್ಲ ಜನಾಂಗದ ಬಡವರ ಸರ್ವತೋಮುಖವಾದ ಅಭಿವೃದ್ಧಿಗೆ ನೀವು ಕಾರಣರಾಗಬೇಕು ಅಂತ ಹೇಳಿ ನಿಮ್ಮನ್ನ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಟ್ರಾಂಗ್ ಕಾಫಿ ತಗೊಂಡ್ ಬಾ, ಮೇಲಿರ್ತೀನಿ. ಮೇರಿ, ಯಾಕೆ ಫಂಕ್ಷನ್ ಬರಲೇ ಇಲ್ವಲ್ಲ? ನಿನ್ ಪ್ರೋಗ್ರಾಮ್ ನೋಡೋದಕ್ಕೋಸ್ಕರ ನಮ್ಮ ಸ್ಟಾಫ್ ಎಲ್ಲ ಎಷ್ಟು ಕಾಯ್ತಾ ಇದ್ರು ಗೊತ್ತಾ? ಬಟ್ ಯು ಡಿಸಪಾಯಿಂಟೆಡ್ ಎವರಿಬಡಿ ಡಾರ್ಲಿಂಗ್. ಅಲ್ಲ, ನೀನು 7 ವರ್ಷಗಳಿಂದ ಈ ಪ್ರೋಗ್ರಾಮ್ಗೋಸ್ಕರ ಕಾಯ್ತಾ ಇದ್ದೆ, ಯಾಕೆ ಬರಲ್ಲ ನೀನು? ಮೇರಿ, 20 ವರ್ಷಗಳ ಹಿಂದೆ ನಾನು ಭರಮಸಾಗರದಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸೀನಪ್ಪ ಅಂತ ಒಬ್ಬ ವಾಚ್ಮನ್ ಇದ್ದ. ಸೀಮೆ ಎಣ್ಣೆ ಸುಬ್ಬಣ್ಣ ಅವನನ್ನ ಕೊಂದು ಬ್ಯಾಂಕ್ ದರೋಡೆ ಮಾಡ್ಕೊಂಡು ಹೋದ. ಮೇರಿ, ನಾನಿಷ್ಟು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೀನಿ, ನೀನೇನು ರೆಸ್ಪಾನ್ಸ್ ಇಲ್ಲದೆ ಮಲಗಿದೆಯಲ್ಲ. ಕಮಾನ್ ಮೇರೆ. ಮೇರಿ, ಓ ಮೈ ಗಾಡ್. ಮಿಸ್ಟರ್ ವಿಲಿಯಂ, you have cheated me the first time. Goodbye. No. Darling. Mary. Mummy! Mummy! ನನ್ನ ಕ್ಷಮಿಸ್ಬಿಡಿ ಮಮ್ಮಿ. ಲಾಲ್ ಮಹಾಪಾಪಿ ಮಮ್ಮಿ, ಲಾಲ್ ಮಹಾಪಾಪಿ. ಫಾದರ್, ಮಮ್ಮಿ ಫಂಕ್ಷನ್ ಬರಬಾರ್ದು ಅಂತ ಹೇಳಿದ್ರಲ್ಲ, ಆ ವೈಲಿ ನಾನೇ ಮುರಿದಾಕ್ಬಿಟ್ಟೆ ಫಾದರ್, ಮುರಿದಾಕ್ಬಿಟ್ಟೆ. ನೀನು ಅವಳು ಪ್ರಾಣ ಇಟ್ಕೊಂಡಿದ್ದ ವೈಲಿನ ಮುರಿದ್ಬಿಟ್ಟೆ. ಅವಳು ತನ್ನ ಪ್ರಾಣನೇ ಮುಡ್ಕೊಂಡ್ಬಿಟ್ಲು. ಮೇರಿ, ಮೇರಿ, ಯು ಹ್ಯಾವ್ ಚೀಟೆಡ್ ಮೀ. You have cheated me, Mary. You have cheated me. ಕುಡ್ದಿ ಸಾಕು, ಊಟ ಮಾಡು. ನೀನ್ ತಿಂದಿಯೇನೋ? ಇಲ್ಲ. ಯಾಕೆ? ನನ್ಗೆ ಹಸಿವಿಲ್ಲ. ಯಾಕೆ ಹಸಿಲ್ವೋ? ಗೊತ್ತಿಲ್ಲ. ಸರಿ, ನೀನ್ ತಿನ್ನು. ಬೇಡನು. ತಿನ್ನೋ. ಬೇಡನು. ಯಾಕೆ? ಯಾಕೆ ಗೊತ್ತದು? ತಿನ್ನು ಅಂದ್ರೆ ಎದುರು ಜವಾಬ್ ಹೇಳ್ತೀಯ? ನೀನ್ ತಿನ್ನು ಅಂದ್ರೆ ತಿನ್ಬೇಕು, ಕುಡಿ ಅಂದ್ರೆ ಕುಡಿಬೇಕು, ನೀನ್ ನಗು ಅಂದ್ರೆ ನಗಬೇಕು, ಅಳು ಅಂದ್ರೆ ಅಳ್ಬೇಕು, ಎಲ್ಲ ನೀನ್ ಹೇಳ್ದಂಗೆ ಕೇಳ್ಬೇಕು. ಆ ಮೇರಿ ಅಮ್ಮ ಸತ್ತಿದ್ದಕ್ಕೆ ನೀನ್ ಅಷ್ಟು ಸಂಕಟ ಪಡ್ತಿದ್ಯಲ್ಲ, ನಾನ್ ಮಾತ್ರ ಸಂಕಟ ಪಡ್ಬಾರ್ದ? ಅಣ್ಣ, ನನ್ಗೇನು ಗೊತ್ತಿಲ್ಲ ಅಣ್ಣ, ನಾನ್ ವಿಷಯ ಬರ್ತಿಲ್ಲ ಅಣ್ಣ. ಅಣ್ಣ, ನನ್ನ ನಂಬಣ್ಣ. ಅಣ್ಣ, ಇಲ್ಲ ಅಣ್ಣ, ಇಲ್ಲ
ಇಷ್ಟು ವರ್ಷದಿಂದ ನನ್ನ ಜೊತೆಲಿದ್ಯಾ. ನೀನ್ ವಿಷ ಆಗ್ತಿ ಅಂತ ತಿಳ್ಕೊಳ್ಳೋಷ್ಟು ಕೆಟ್ಟವನು ನಾನಲ್ವೋ? ಅಣ್ಣ ನಿನ್ ದೇವ್ರಣ್ಣ, ನಿನ್ ದೇವ್ರಣ್ಣ. ಏ ಜಾಕ್ಪಾಟ್, ಬಿರಿಯಾನಿ ಎಲ್ಲಿಂದ ತಂದೆ? ಅಣ್ಣ ಆ ರಿಡ್ಜ್ ಹೋಟ್ಲಿಂದ ಅಣ್ಣ. ಆ ಬಿರಿಯಾನಿ ತಗೊಂಡು ಇಲ್ಲಿಗೆ ಬರೋ ಮಧ್ಯದಲ್ಲಿ ಏನೇನು ನಡೀತು ಜ್ಞಾಪಿಸ್ಕೋ. ಸಾರಿ, ಪರವಾಗಿಲ್ಲ ಅಣ್ಣ, ಇಷ್ಟೇ ಅಣ್ಣ ನಡೆದಿದ್ದು. ಆ ಪಾರ್ಟಿಲೇ ಬದಲಾಯಿಸಿರ್ಬೇಕಣ್ಣ. ಇಷ್ಟೊಂದು ಹಣ ಎಲ್ಲಿಂದ ಬಂತ್ರಿ? ಅದೆಲ್ಲ ನಿನ್ಗ್ಯಾಕೆ, ತಗೊಂಡೋಗಿ ಒಳಗಡೆ ಇಡು. ನಂಗ್ ಭಯ ಆಗ್ತಿದೆ ರೀ. ನಿನ್ನಂತ ನನ್ಗೆ ಹೆಂಡತಿ ಆಗಿದೆಯಲ್ಲ, ಎದೋಗೆ ಒಳಗೆ. ಹೇಳು, ಬಿರಿಯಾನಿಯಲ್ಲಿ ವಿಷ ಹಾಕಿ ನನ್ನ ಆಕ್ಸಾಸಕ್ಕೆ ನೋಡ್ದೆ? ಹೇಳು. ಸಿಗ್ಗಾವಿ ಸಾವುಕಾರ ನಿನ್ನ ಸಾಯಿಸುಂದ? ಸಿಗ್ಗಾವಿ ಸಾವುಕಾರ? ಅವನು ನನಗೂ ಏನ್ ಸಂಬಂಧ? ಅವನ್ಯಾಕೆ ನಾನು ಸಾಯಿಸಕ್ಕೆ ಪ್ರಯತ್ನ ಪಟ್ಟ? ನನಗೆ ಗೊತ್ತಿಲ್ಲ. ಯಾರವನು? ಏನಿದ್ದಾನ? ಜಯನಗರ 9th ಬ್ಲಾಕ್, ಮನೆ ನಂಬರ್ 92/1. ರೇ ಮಿಸ್ಟರ್, ನಿಮಗೆ ಕಿವಿ. ಫಾದರ್, ಇಷ್ಟೊತ್ತಿನಲ್ಲಿ ನೀವಿಲ್ಲಿ? ವಿದೌಟ್ ಮೇರಿ ಐ ಕಾಂಟ್ ಲಿವ್ ಇನ್ ದಟ್ ಹೌಸ್. ಫಾದರ್, ಮನಃಶಾಂತಿಗೋಸ್ಕರ ಚರ್ಚ್ಗೆ ಹೋಗ್ತಾ ಇದ್ದೀನಿ. ಐ ಆಮ್ ಸಾರಿ ಫಾದರ್. ಅದ್ ಸರಿ, ನೀನೇನಿಲ್ಲಿ? ಯಾವ ಕಾರಣನೂ ಇಲ್ಲದೆ ಯಾವನೊಬ್ಬ ನನಗೆ ವಿಷ ಹಾಕಿ ಸಾಯಿಸೋಕೆ ಪ್ರಯತ್ನ ಪಟ್ಟ. ಹೌದು ಫಾದರ್, ಯಾವನ ಶಿಗ್ಗಾವಿ ಸಾವುಕಾರ ಅಂದ್ರೆ. ಶಿಗ್ಗಾವಿ ಸಾವುಕಾರನ? ಫಾದರ್, ನಿಮ್ಗೆ ಅವನ್ ಗೊತ್ತಾ? ಗೊತ್ತಾ ಅಂತ ಕೇಳ್ತೀಯ ರಾಘವ? ಇವತ್ತು ಮಧ್ಯಾಹ್ನ ಹೇಳ್ಬೇಕು ಅಂತ ಇದ್ದೆ, ಬಟ್ ನಾನು ಭರಮಸಾಗರದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾಗ ಸೀನಪ್ಪ ಅಂತ ಒಬ್ಬ ವಾಚ್ಮನ್ ಇದ್ದ. ಇವತ್ತು ಬ್ಯಾಂಕ್ ಫಂಕ್ಷನ್ ಅಲ್ಲಿ ಆ ಸೀನಪ್ಪನೇ ಕೋಟ್ಯಾಧೀಶ್ವರ ಶಿಗ್ಗಾವಿಯಾಗಿ ಚೀಫ್ ಗೆಸ್ಟ್ ಆಗಿ ಬಂದಿದ್ದ ಅಂತ ನನ್ನ ಬಲವಾದ ಅನುಮಾನ. ಕುಡಿತಕ್ಕೆ ಗುಲಾಮ್ನಾಗಿರೋ ನಿನ್ನ ತಂದೆನ ಕೊಂದು ವಾಚ್ಮನ್ ಗುಂಡಿಗಳನ್ನ ಹೆಣದ ಬಳಿ ತಂದಿಟ್ಟು ನಿನ್ನ ತಂದೆನೇ ಬ್ಯಾಂಕ್ ದರೋಡೆ ಮಾಡಿದಾನೆ ಅಂತ ಪೊಲೀಸ್ನವ್ರಿಗೆ ಅನುಮಾನ ಬರೋ ಹಾಗೆ ಮಾಡಿದಾನೆ ಅಂತ ನನಗನ್ಸುತ್ತೆ. ನಿನ್ನ ತಂದೆ ಕುಡುಕ ನಿಜ, ಆದರೆ ಕಳ್ಳ ಅಲ್ಲ ಅಂತ ನಾನಾಗ ನಿನಗೆ ಹೇಳ್ತಾ ಇರ್ಲಿಲ್ವಾ? ಆ ನನ್ನ ನಂಬಿಕೆ ಈಗ ನಿಜ ಅನ್ಸುತ್ತೆ. ಫಾದರ್, ಇಷ್ಟು ವರ್ಷ ನನ್ನ ತಂದೆ ಒಬ್ಬ ಕಳ್ಳ, ಮೋಸ್ಕಾರ, ತನ್ನ ಸ್ವಾರ್ಥಕ್ಕಾಗಿ ನನ್ನ ತಂಗಿನ ಬೀದಿಯಲ್ಲಿ ಬಿಟ್ಟು ಎಲ್ಲೋ ಸುಖವಾಗಿದ್ದ ನನ್ನ ಭ್ರಮೆಯಲ್ಲಿ ನೊಂದು ನೊಂದು ಬೆಂದು ಹೋಗ್ತಾ ಇದ್ದೆ. ಇವತ್ತು ನಿಮ್ ನಂಬಿಕೆ ನಿಜ ಆಯ್ತು, ನನ್ನ ಅನುಮಾನ ಸುಳ್ಳಾಯ್ತು. ನನ್ನ ತಂದೆನ ಕೊಂದು ನನ್ನ ತಂಗಿನ ಅನಾಥರನಾಗಿ ಮಾಡಿ ಇವತ್ತು ನನ್ನನ್ನು ಸಾಯಿಸಕ್ ಪ್ರಯತ್ನ ಪಟ್ಟ ಆ ಶಿಗ್ಗಾವಿ ವೃಂದನ ಚಂಡಾಡ್ತೀನಿ ಫಾದರ್. ಕೂಲ್ ಡೌನ್ ಮೈ ಸನ್, ಕೂಲ್ ಡೌನ್. ಮೊದಲು ಆ ಸಿಗ್ಗಾವಿನ ಸೀನಪ್ಪ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊ. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ತಾನಾಗಿ ಪೊಲೀಸ್ನವ್ರಿಗೆ ಶರಣಾಗೋ ಹಾಗೆ ಮಾಡು. ನೋ ಫಾದರ್, ನೋ. ರಾಘವ, ನಿನ್ನ ತಂದೆ ನಿಮ್ಮನ್ನ ಅನಾಥರನ್ನಾಗಿ ಮಾಡಿದ ಹಾಗೆ ನೀನು ನಿನ್ನ ತಂಗಿಯನ್ನ ಅನಾಥರನ್ನ ಮಾಡೋದಿಲ್ಲ ಅಂತ
ಈ ಪವಿತ್ರ ಗ್ರಂಥದ ಮೇಲೆ ಆಣೆ ಇಟ್ಟು ಹೇಳು. ಫಾದರ್, ಪ್ರಾಮಿಸ್. ತಿನ್ನಮ್ಮ. ಬೇಡ. ಏನಾದ್ರೂ ಕೆಲ್ಸ ಕೊಡಿ. ಕೆಲಸ ಬೇಕಾ? ದುಡ್ಡಿಲ್ಲ ಅಣ್ಣ. ಬರ ಇಲ್ಲಿ. ನಿಮ್ಮಪ್ಪ ಬ್ಯಾಂಕ್ ದೊರೆ ಮಾಡಿ ದುಡ್ಡೆಲ್ಲ ಏನೋ ಮಾಡಿದ್ರಿ? ಬಚ್ಚಿಟ್ಕೊಂಡು ನಾಟಕ ಆಗ್ತೀರ. ಸೀನಪ್ಪ, ಚೆನ್ನಾಗಿದ್ದೀಯಾ? 20 ವರ್ಷದ ಹಿಂದೆ ನಿನಗೆ ಚೆನ್ನಾಗಿ ಕೊಡಿಸಿ ನನ್ನ ಮೈ ಮೇಲಿದ್ದ ಯೂನಿಫಾರ್ಮ್ನ ನಿನ್ನ ಮೈ ಮೇಲೆ ಹಾಕಿ, ನಿನ್ನ ಗಾಡಿಯಲ್ಲಿದ್ದ ಸೀಮೆ ಎಣ್ಣೆನ ನಿನ್ನ ಮೈ ಮೇಲೆ ಸುರಿದು ಬೆಂಕಿ ಹಚ್ಚಿ ಸುಟ್ಟು ಕರಕಲಾಗ ದೇಹನ ನೋಡ್ಕೊಂಡು ಹೋದ ನನ್ನ ಒಳ್ಳೆತನ ನೋಡೋದಕ್ಕೆ ನೀನ್ ಇಲ್ಲಿಗೆ ಬಂದ್ಯಾ? ಯಾಕೆ ಆಶ್ಚರ್ಯ? ನೀನು ನಿರ್ದಾಕ್ಷಿಣ್ಯವಾಗಿ ಸಾಯಿಸಿದ ಸುಬ್ಬಣ್ಣನ ಮಗ ರಾಘವ. ನೀನು ರಾಘವ ಆದ್ರೇನು, ರಾವಣ ಆದ್ರೇನು? ನನ್ನ ರಹಸ್ಯ ತಿಳ್ಕೊಳಕ್ ಬಂದ ನೀನು ಸುಮ್ಮನೆ ಬಿಟ್ಬಿಡ್ತೀನ? ನಿನ್ನಿಂದ ನಾವು ಅನಾಥರಾಗಿ ಬೀದಿಯಲ್ಲಿ ಬಿದ್ದಾಗ ನೋಡ್ದವ್ರಲ್ಲ ಸೀಮೆಣ್ಣೆ ಸುಬ್ಬಣ್ಣನ ಮಗ ಬ್ಯಾಂಕಲ್ಲಿ ದೋಚಿದ ದುಡ್ಡನ್ನ ಬಚ್ಚಿಟ್ಟು ಬೀದಿಯಲ್ಲಿ ತಿರ್ಕೊಂಡು ನಾಟಕ ಆಡ್ತಿದ್ದ ಅಂತ ಹೇಳಿ ಒಂದೊಂದು ಮಾತು ಬೈತಿದ್ದಾಗ ನನ್ನ ಎದೆಗೆ ಕತ್ತಿಯಲ್ಲಿ ತಿಳ್ದಂಗೆ ಆಗ್ತಿತ್ತು. ಆ ನೋವನ್ನು ಮರೆಯಕ್ಕಾಗದೆ ನಾನು ಕುಡುಕಾದೆ. ಅನಾಥರಾದ ನಾನು ನನ್ನ ಚಿಕ್ಕ ತಂಗಿನ ಸಾಕಿ ಬೆಳೆಸೋಕೆ ಇಷ್ಟು ವರ್ಷ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇಷ್ಟಕ್ಕೆಲ್ಲ ಕಾರಣ ನೀನು. ನಿನ್ನ ಕೈ ಮುಗ್ದು ಕೇಳ್ಕೊಳ್ತೀನಿ, ದಯವಿಟ್ಟು ಅವರನ್ನ ಬಿಟ್ಬಿಡು. ನನ್ನ ಮಗಲ್ಲೇ ಕಾಪಾಡಪ್ಪ. ನೀನ್ ನನಗೆ ಮಾಡಿದ ಅನ್ಯಾಯಕ್ಕೆ ನಿನ್ನನ್ನು ಇಲ್ಲ ಕೊಂದಾಕ್ಬಿಡ್ತಿದ್ದೆ. ನಾನು ಮಾಡಬಂದ ಪ್ರಮಾಣಕ್ಕೋಸ್ಕರ, ನಿನ್ನ ಹೆಂಡತಿ ಅರ್ಶನ ಕುಂಕುಮ ಉಳಿಸೋಕ್ಕೋಸ್ಕರ ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ನಾಳೆ ಸಾಯಂಕಾಲ 6 ಗಂಟೆ ಒಳಗೆ ನೀನ್ ನನ್ನ ತಂದೆ ಕೊಂದು ವಿಷಯ ಪೊಲೀಸ್ಗೆ ಹೇಳಿಕೆ ಕೊಟ್ಟು ನೀನಾಗೆ ಶರಣಾಗಬೇಕು. ನೋಡು, ತಪ್ಪಿಸ್ಕೋಬಹುದು ಅನ್ಕೋಬೇಡ. ನೀನ್ ಹೇಳಿದೆಲ್ಲ ಇದರಲ್ಲಿ ರೆಕಾರ್ಡ್ ಆಗಿದೆ. ಹುಷಾರ್. ಏನ್ರಿ ನೀವು ಕೊಲೆ ಮಾಡಿದ್ದೀರಾ? ಅರೆ ಡ್ರೈವರು, ನಿಮ್ದೋಕೆ ಗಾಡಿ ನಮ್ದೋಕೆ ಹತ್ರ ಯಾಕೆ ನಾನ್ ನಿಲ್ಲಿಸ್ಲಿಲ್ಲ. ಎಲ್ಲಿಗೆ ಹೋಗ್ಬೇಕು? ನಮ್ದೋಕೆ ಸಂಜಯ್ ಗಾಂಧಿ ಟೌನ್ಗೆ ಹೋಗ್ಬೇಕು. ಜೊತೆಲಿ ಯಾರು ಇದ್ದಂಗಿಲ್ಲ. ನಮ್ದೋಕೆ ಹೊಂಟಿರೇ? ನಿಮ್ದೋಗೆ ನೋಡಿದ್ರೆ ಹಚ್ಚ ಆದ್ಮಿ ಹಂಗೆ ಕಾಣಿಸ್ತದೆ. ನಿಮ್ದೋಗೆ ಶಾದಿ ಆಗಿಲ್ವಾ ಕ್ಯಾ? ಆಗಿದೆ, ಆದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ? ನಾನು ಸರ್ಸ ಅಂದ್ರೆ ಅವಳು ನೀರಸ ಅಂತಾಳೆ. ಅರೆ, ಹಿಂಗೆ ಯಾಕೆ ಗಾಡಿ ಹಾಕಾಯ್ತು? ಅಯ್ಯೋ,
ನನ್ನ ಗುಜ್ರಿಗೆ ಹಾಕ್ತೀರಾ? ಹೊಸ ಸೀರೆ ಕಂಡ್ಬಿಟ್ರೆ ಗಾಡಿ ನಿಲ್ಸೋಣ ಅನ್ಸುತ್ತಾ? ಹಳದಿ ಸೀರೆ ಕಂಡ್ಬಿಟ್ರೆ ಹೊದ್ಕೊಳ್ಳೋಣ ಅನ್ಸುತ್ತಾ? ನೀವು ಸರಸ ಅಂದ್ರೆ ನಾನು ಧೀರಸ ಅಂತೀನ. ಅಯ್ಯೋ ನನಗೆ ಬೇಕಾದಷ್ಟು ಕೆಲಸ ಬರ್ತದೆ, ಬಿಟ್ಬಿಡೆ. ಹೊಸ ಸೀರೆ ಕಂಡ್ಕೊಡ್ಲೆ ಗಾಡಿ ನಿಲ್ಸೋಗುತ್ತಾ? ಹಳದಿ ಸೀರೆ ಕಂಡ್ಕೊಡ್ಲೆ ಹೊದ್ಕೊಳ್ಳೋಣ ಅನ್ಸುತ್ತಾ? ದಿನ ಹೇಳಿದಿದ್ರೆ ದಿನ ಹಳದಿ ಸೀರೆನೆ ಕಟ್ಕೊಂಡ್ನಲ್ಲ. ಏನ್ರಯ್ಯ ಒಳ್ಳೆ ನಾಯಿ ಹೊಡೆದಾಗ ಹೊಡಿತಿದ್ರಲ್ಲಯ್ಯ? ಇವ್ನ್ ಕಳ್ಳನಮ್ಮ. ಸುಂದರಯ್ಯ ಕಳ್ಳ ಅಲ್ಲ ಕಣಯ್ಯ, ನನ್ ಗಂಡ ಕಣಯ್ಯ. ಅಯ್ಯೋ ಸುದ್ದಿ ಹೇಳಿದ್ರೆ ನನ್ ವಾರ್ಗಿತ್ತೀರಾ? ಮುತ್ತಮ್ಮ, ಓ ಮುತ್ತಮ್ಮ, ಮಾಧುರಿ ನಮ್ಮ ವಿಷ್ಣುನ ಲವ್ ಮಾಡ್ತಾರ ವಿಷಯನ ಈ ರಾಘವಣ್ಣಿಗೆ ಹೇಳೋದು ಹೇಗೆ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಆ ಹುಲಿ ನೊಪ್ಸಕ್ಕೆ ನಾನ್ ರೆಡಿ ಆಗಿದ್ದೀನಲ್ಲ. ಈ ಮದ್ವೆಗೆ ನನ್ ಸರ್ದಾರ ಒಪ್ಕೊಂತಾನೆ. ನೋಡಿ, ನೀವೆಲ್ಲ ಸೇರ್ಕೊಂಡು ನಿಶ್ಚಿತಾರ್ಥಕ್ಕೆ ಬೇಕಾಗಿರೋ ಸಾಮಾನೆಲ್ಲ ತಗೊಂಡ್ಬಿಡಿ, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಅಯ್ಯೋ ಬೇಗ ಹೋಗಿ ನಾನಿನ್ನು ಬೇನ್ ಸಾರ್ ಮಾಡ್ಬೇಕು. ನಡಿ ಹೋಗೋಣ. ನನ್ನ ಮದುವೆ, ಓಹೋ ನನ್ನ ಮದುವೆ. ಸ್ವಾಮಿ ನಮ್ಮಯ್ಯ ದೇವರ ಡಮ್ ಡಮ್ ಇವರ ಹೆಸರೇ. ಸ್ವಾಮಿ ನಮ್ಮಯ್ಯ ದೇವರ ಡಮ್ ಡಮ್. ಬಾವಾ ನೋ ಎಂಟ್ರಿ. ಅಯ್ಯೋ ಅಲ್ಕ ನನ್ನ ಮಗನೇ, ನನ್ನ ಮನೆಯಲ್ಲಿ ಅನ್ನ ತಿನ್ಕೊಂಡು ನನ್ನ ಕೈನಲ್ಲಿ ಎಲ್ಲ ಮಾಡಿಸ್ಕೊಂಡು ನನಗೇನೆ ನೋ ಎಂಟ್ರಿ ಹೇಳ್ತಾ ಇದೀಯಾ? ಅಯ್ಯೋ ಕೈನಲ್ಲಿ ಮಲ್ಲಿಗೆ ಹೂವು ಬೇರೆ. ನನ್ನ ಮಗನೇ, ಸಂಸಾರಸ್ಥರ ಮನೆಯಲ್ಲಿ ಹಿಂಗ್ ಕೈನಲ್ಲಿ ಹೂವು ಕಟ್ಕೊಂಡು ಕೂತಿದ್ರೆ ಯಾರಾದ್ರೂ ನೋಡಿದ್ರೆ ಗತಿ ಏನಾಗ್ಬೇಕು? ಸಿಗರೇಟ್ ಬೇರೆ. ನನ್ ಗಂಡ ಬರೋ ಹೊತ್ತಾಯ್ತು, ಬಿಡಿ ಸಾಕು. ಗಂಡ ಬಂಡ ಬಂದ್ರೇನು ಬಿಟ್ರೇನು, ಮೂತಿಗ್ 3 ಇಕ್ಕಿದ್ರೆ 3 ಮಾರ್ ಮುಗ್ಗರ್ಸ್ ಬೀಳ್ತಾನೆ. ಅಯ್ಯೋ ಬಾರೆ, ಅಯ್ಯೋ ಬಾರೆ ಅಂದ್ರೆ ಬಾವ ಅಕ್ಕ ಬಹಳ ಒಳ್ಳೆ ಕೆಲಸದಲ್ಲಿದ್ದಾಳೆ, ನೀವ್ ಒಳಗ್ ಹೋಗ್ಬಾರ್ದು. ನಿನ್ನ ಅಕ್ಕನ್ ಯಾವಾಗ ಅವನು? ಹಂಗೆಲ್ಲ ಕೇಳ್ಬಾರ್ದು ಬಾವ. ಒಂದ್ ಕೆಲಸ ಮಾಡು, ನೀವ್ 1 ಗಂಟೆ ಬಿಟ್ಕೊಂಡ್ ಬಾ. ಅಯ್ಯೋ ಅಡ್ಡಾಡಿ ನನ್ನ ಮಗನೇ, ನನ್ನ ಮನೇಲಿ ಇದ್ಕೊಂಡು ನನ್ನನ್ನೇ ಗಂಟೆ ಬಿಟ್ಕೊಂಡ್ ಬಾ ಅಂತೀಯ? ಆ ಒಳಗಿರೋನು ನಿನ್ನನ್ನು ಇಬ್ಬರನ್ನು ಸೇರಿಸಿ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ನೀವ್ ಒಳಗಡೆ ಬರ್ಬೇಡ ಯಾಕೋ ಏನಾಯ್ತು? ನನಗೇನಾಗಿಲ್ಲ. ಅಯ್ಯೋ ಓ ಇಲ್ಲೂ ಏನಾಯ್ತು? ಏನಾಯ್ತು? ನನಗೇನು ಗೊತ್ತಾಗು ಕಾಣ್ತಾ ಇಲ್ಲ. ಎಲ್ಲೇ ಅವ್ರು ಎಲ್ಲಿ ಮುಚ್ಚಿದೀಯಾ? ಯಾರನ್ನ ಅಂತ ಮಳ್ಳಿಯಾಗಿ ನಸ್ಕುನಿ ತರ ಆಟ ಆಡ್ತಿದೀಯಲ್ಲ? ಲೇ ಇದುವರೆಗೂ ನಿನ್ನ ಹತ್ರ ಕಿಸ್ ಕಿಸ್ ಅಂತ ಚಕ್ಕಂತ ಆಡ್ತಿದ್ದಲ್ಲ ಕಿರಾತಕ್ ನನ್ನ ಮಗ, ಎಲ್ಲೇ ಅವನು? ಲೇ ಹೆಂಗದ್ರು ಜಾತಿಗೆ ಅವಮಾನ ಮಾಡ್ತಿದೀಯಾ? ಎಲ್ಲೇ ಅವನು? ಬಿಡ್ರಿ, ಏನ್ ಮಹಾ ಅವಮಾನ. ನೀವು ಮಾತ್ರ ಗಂಡಸರು ಕಟ್ಕೊಂಡ್ ಹೆಂಡತಿನ ಮನೇಲಿ ಬಿಟ್ಬಿಟ್ಟು ಊರು ಹುಡುಗಿಯವ್ರ ಜೊತೆ ಎಲ್ಲ ಚಕ್ಕಂದ ಆಡ್ಕೊಂಡ್ ಬರ್ಬೋದು. ನಾವು ಹೆಂಗಸರು ಮಾತ್ರ ಮನೇಲಿ ಮಹಾಪತಿಯವ್ರ ಹತ್ರ ತರ ಬಿದ್ದಿರ್ಬೇಕಾ? ಸರ್ಸ ಗಂಡಂದ್ರಿಗೊಂದು ನ್ಯಾಯ, ಹೆಂಡತಿದ್ರಿಗೊಂದು ನ್ಯಾಯನಾ? ಬಡಿಯ ತುಂಬಾ ಅವನಿಗೆ ಸಾಕು. ಗಂಡಸರಿಗೆ ಮಾತ್ರ ಶೀಲ ಬೇಕಾಗಿಲ್ಲ, ಹೆಂಗಸರು ಮಾತ್ರ ಶೀಲವಂತರಾಗಿರ್ಬೇಕಾ? ಸರ್ಸ ನಾನ್ ತಪ್ಪು ಮಾಡ್ಬಿಟ್ಟೆ ಕಣೆ. ಇದುವರೆಗೂ ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಕಣೆ. ಲೇ ಸರ್ಸ, ಒಂದ್ ಮಾತು ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ಇಲ್ಲಿ ತನಕ ನಿನ್ನ ಹತ್ರ ಚಕ್ಕಂದ ಆಡ್ತಿದ್ದು ನೀ ಯಾರೇ ಅವನು? ಅವನು ನಾನೇ. ಬೇಡಪ್ಪ ಪ್ಲೀಸ್, ನನ್ ಗಂಡ ಬರೋ ಹೊತ್ತಾಯ್ತಾ? ಓಯ್ ಗಂಡನ ಅವನು ಬಂಡ. 1 ಕೊಟ್ರೆ 3 ಮಾರು ಮುಗ್ಗುರ್ಸಿ ಬೀಳ್ತಾನೆ. ಅವನು ನಿನ್ನ ಗಂಡನ. ಹೆಂಗಿದೆ ಸಾಕು? ಈಗ ನನ್ ಬಡಿತು ಸಾಕು. ಇಲ್ಲಿದ್ರೆ ನನಗೆ ಡೇಂಜರು. ರೀ, ಇನ್ಮೇಲೆ ಅಲ್ಲಿ ಇಲ್ಲಿ ಆಡೋದ್ ಬಿಟ್ಬಿಟ್ಟು ಏನೇ ಇದ್ರು ಮನೇಲಿ ಆಡ್ರಿ. ಬೇಡಪ್ಪ, ಹಗಲತ್ತಲ್ಲೇನಾ? ಅದಕ್ಕೆ ನಾವು ಅಲ್ಲಿ ಇಲ್ಲಿ ಹೋಗೋದು. ಹೋಗ್ಬಾರ್ದು ಹೋಗ್ಬಾರ್ದು. ಸರ್ದಾರ, ನನ್ ಸರ್ದಾರ, ನನಗೋಸ್ಕರ ನನ್ ಮೀನ್ ಸಾರ್ಗೋಸ್ಕರ ನಿನ್ ಕಾಯ್ತಾ ಕೂತಿರ್ತೀಯ ಅಂತ ನಾನ್ ಬಂದ್ರೆ ನೀನೇನು ಆಗ್ಲೇ ಗಾಡಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ? ಹೌದು, ನೀನು ಮಹಾರಾಣಿ ಬರ್ತೀಯಾ? ಕೂರ್ಸ್ಕೊಂಡು ಊರೆಲ್ಲ ಮೆರವಣಿಗೆ ಹೋಗೋಣ. ಹೌದಾ? ಅಯ್ಯಯ್ಯೋ, ನೋಡಲ್ಲಿ ಮೆರವಣಿಗೆ. ಇದು ನನ್ ತಂಗಿ, ಅವಳ ಕೈಯಿಂದಾನೆ 6 ತಿಂಗಳು ಹಾಕಿ ಪ್ರೀತಿಯಿಂದ ಕೊಟ್ಟಿರೋದು. ಮುಟ್ಟ ಮಾಡಬೇಡ. ಅದಕ್ಕೆ ಈ ಉರ್ಬಿಸ್ಲಲ್ಲಿ ಹಾಕೊಂಡಿದ್ಯಾ? ಹೌದು, ನನ್ನ ಇಷ್ಟ. ನೀನ್ ಮಾತ್ರ ಇದನ್ನ ಮುಟ್ಬೇಡ. ಸರಿ, ನಾನ್ ಮುಟ್ಟಲ್ಲ.
ನೀನೇ ಮುಟ್ಟೋ ದಿನ ಹತ್ರ ಬಂದಿದೆ. ಆ. ನೀನ್ ಒಪ್ಕೊಂಡೆ ಇವತ್ತೇ ಮದ್ವೆ, ಇವತ್ತೇ ಪ್ರಸ್ತಾವ. ನಾನು ಎಷ್ಟರ ಹೇಳಿದ್ದೀನಿ ನಿಂಗೆ, ನಮ್ ತಂಗಿ ಮದುವೆ ಆಗೋವರೆಗೂ ನಮ್ಮ ಮದುವೆ ವಿಷಯ ಮಾತಾಡಬಾರ್ದು ಅಂತ. ನಿನ್ ತಂಗಿಗೆ ಕಂಕಣ ಭಾಗ್ಯ ಕೂಡ್ ಬಂದಿದೆ. ಸಂಬಂಧ ರೆಡಿ. ಎಲ್ಲಿಂದ? ನೋಡಲ್ಲಿ. ನಮಸ್ಕಾರ ಅಣ್ಣ. ನಮಸ್ಕಾರ. ಮಾಧುರಿ ಮದುವೆ ವಿಷಯ ಮಾತಾಡೋಣ ಅಂತ ಬಂದ್ವಿ. ನಿನ್ ತಂಗಿ ಕಾಲೇಜ್ನಲ್ಲಿ ಹುಡುಗನ ಪ್ರೀತಿಸಿದಾಳೆ. ಹುಡುಗ ಅಂದವಾಗಿದ್ದಾನೆ, ಬಹಳ ಬುದ್ಧಿವಂತ. ಅವ್ರು ತುಂಬಾ ಶ್ರೀಮಂತರು. ತುಂಬಾ ಒಳ್ಳೆ ಹುಡುಗ. ಈ ಮದ್ವೆಗೆ ವಿಷ್ಣು ತಂದೆ ತಾಯಿನೂ ಒಪ್ಕೊಂಡಿದ್ದಾರೆ. ನಿನ್ ಹತ್ರ ತನ್ನ ಪ್ರೀತಿ ವಿಷಯ ಮದುವೆ ಬಗ್ಗೆ ಹೇಳೋದಕ್ಕೆ ಮಾಧುರಿ ಭಯ ಪಡ್ತಾ ಇದ್ದಾಳೆ. ಆ ದಿನ ಕಾಲೇಜ್ನಲ್ಲಿ ಮಾಧುರಿ ಕೈಯಿಂದ ಚಪ್ಪಲಿ ಇಟ್ಟು ಹೊಡೆದಾಗಿನಿಂದ ಮಾಧುರಿಗೆ ನಾನು ಅಣ್ಣನಾಗಿದ್ದೀನಿ. ಮಾಧುರಿ ಮೇಲೆ ನಿನಗೆಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ ಅಂತ ತಿಳ್ಕೊಂಡು ನಮ್ಮ ತಂಗಿ ಮದುವೆ ವಿಷಯದಲ್ಲಿ ನಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದು ನಿನ್ನ ಹತ್ರ ಬಂದಿದ್ದೀವಿ. ನಿನ್ನ ಆಶೀರ್ವಾದಕ್ಕೋಸ್ಕರ ಪ್ರೇಮವಾಹಿನಿ ಬೆಟ್ಟದ ಮೇಲೆ ಆ ಜೋಡಿಗಳಿಬ್ರು ಕಾಯ್ತಾ ಇದ್ದಾರೆ. ಅಣ್ಣ, ದಯವಿಟ್ಟು ದಯವಿಟ್ಟು ಈ ಮದುವೆಗೆ ಒಪ್ಕೊಂಡು ಆ ಜೋಡಿಗಳಿಬ್ಬರಿಗೆ ಆಶೀರ್ವಾದ ಮಾಡು. ಸ್ವಂತ ಅಣ್ಣನಾಗಿ ನಾನು ವಹಿಸ್ಬೇಕಾದ ಜವಾಬ್ದಾರಿನ ನೀವು ವಹಿಸಿದ್ದೀರಾ. ನನ್ನ ತಂಗಿ ಮದುವೆ ವಿಷಯ ಮಾತಾಡೋಕ್ಕೆ ನನ್ನ ಹತ್ರನೇ ನೀವೆಲ್ಲ ಈ ರೀತಿ ಬಂದಿರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಯ್ಯೋ ನನ್ನ ಸರ್ಕಾರ, ಎಂತ ಒಳ್ಳೆ ಮಾತು ಹೇಳಿದ್ಯೋ. ನಾ ಹೇಳಿಲ್ಲ ಇವ್ರ ಮದುವೆಗೆ ಒಪ್ಕೊಂಡೆ ಒಪ್ಕೋತಾರೆ ಅಂತ. ನಾನು ಹೋಗಿ ಪುರೋಹಿತನ ಕರ್ಕೊಂಬರ್ಲಾ? ಏಯ್, ಸ್ವಲ್ಪ ತಡಿ. ನನ್ ಮದ್ವೆ ನನ್ ಪ್ರಸ್ತಾವ. ಅಯ್ಯೋ ಶಿವ ಅಣ್ಣ, ಆ ಹುಡುಗಂದು ಯಾವ ಊರು? ಇದೇ ಊರಣ್ಣ. ಇದೇ ಊರಾ? ಅವ್ರ ತಂದೆ ತಾಯಿ ಹೆಸರೇನು? ತಾಯಿ ಚಂದ್ರಮತಿ ಅಂತ, ತಂದೆ ಶಿಗ್ಗಾವಿ ಅಂತ. ಶಿಗ್ಗಾವಿನ? ಜಯನಗರ 9th ಬ್ಲಾಕ್, ಮನೆ ನಂಬರ್ 92/1. ಹೌದ್ ತಾನೆ? ಹೌದಣ್ಣ. ನೋಡು, ನಿಮ್ಮ ಅಣ್ಣ ನಿಮ್ಮ ಮದುವೆಗೆ ಒಪ್ಕೊಳ್ಳಿಲ್ಲ. ನಿನ್ನ ಸಾಯಿಸ್ಬೇಕು ಅಂತ ಕೋಪದಿಂದ ಓಡ್ಬೋತಾ ಇದ್ದಾನೆ. ಬೇಗ ಇಲ್ಲಿಂದ ತಪ್ಪಿಸ್ಕೊಳ್ಳಿ. ಬಾ ವಿಷ್ಣು, ಬೇಗ ಬಾ. ಮಾಧುರಿ, ನಿಲ್ಲು. ಬಾ ವಿಷ್ಣು. ಅಯ್ಯೋ ದಯವಿಟ್ಟು ಅವನ್ನೇನು ಮಾತಾಡ. ಅಯ್ಯೋ, ಅವ್ನೇನು ಮಾಡ ಪ್ಲೀಸ್. ಅಣ್ಣ, ಒಂದು ಹೆಣ್ಣನ್ನ ನಗ್ನವಾಗಿ ನೋಡೋ ಹಕ್ಕು ಗಂಡನಿಗೆ ಮಾತ್ರ ಇರುತ್ತೆ. ವಿಷ್ಣುನೇ ನನ್ ಗಂಡ ಅಂತ ಹೇಳೋಕೆ ಇದೇ ಸಾಕ್ಷಿ ಅಣ್ಣ. ನಮ್ಗೆ ಆಶೀರ್ವಾದ ಮಾಡೋಣ.
ನನ್ನ ದ್ವೇಷಕ್ಕೆ ಕಾರಣ ನಿನ್ನ ಪ್ರೇಮ ಅಲ್ಲಮ್ಮ, ನನ್ನ ಆ ಜನ್ಮ ವೈರಿ ಮಗನ್ನ ನೀನು ಪ್ರೀತಿಸ್ತಾ ಇದ್ಯಾ ಅಂತ. ನಿನ್ನ ಪವಿತ್ರವಾದ ಪ್ರೇಮದ ಮುಂದೆ ನನ್ನ ದ್ವೇಷ ಸೋತೋಯ್ತಮ್ಮ. ನಿಮ್ಮಿಬ್ಬರ ಮದುವೆನ ನಾನ್ ಮಾಡಿಸ್ತೀನಿ. ತಗೊಮ್ಮ. ಬೆಳಿಗ್ಗೆಯಿಂದ ಒಂದೇ ಸಮನೆ ಕುಡಿತಾ ಇದ್ದೀರಲ್ಲ, ಸಾಕ್ ನಿಲ್ಸಿ. ನೋಡಿ, ಈಗ್ಲೂ ಕಾಲ ಮಿಂಚಿಲ್ಲ. ನೀವೇ ಪೊಲೀಸ್ ಶಿಕ್ಷೆನಾದ್ರೆ ಶಿಕ್ಷೆನಾದ್ರೂ ಕಡಿಮೆ ಆಗ್ಬಹುದು. ಚಂದ್ರಮತಿ, ಕೆಡ್ತೇನೆ ನಿನ್ನ ಮತಿ. ನೀನು ನನ್ನ ಹೆಂಡತಿ, ನನಗೆ ಪೊಲೀಸ್ದವ್ರ ಶರಣಾಗು ಅಂತ ಹೇಳ್ತೀಯ? ಅವನಲ್ಲ, ಅವನಪ್ಪ ಮತ್ತೆ ಬದುಕಿ ಬಂದ್ರು ಅವನ್ನ ಸುಟ್ಟು ಸಮಾಧಿ ಮಾಡ್ತೀನಿ ಹೊರತು ನಾನಂತೂ ಶರಣಾಗೋದಿಲ್ಲ. ಶೇಗ್ಗಾವಿ, ನೀನು ಪೊಲೀಸ್ಗೆ ಶರಣಾಗೋದಕ್ಕೆ ನಾನು ಕೊಟ್ಟ ಗಡುವು ಸಂಜೆ 6 ಗಂಟೆ. ಅದಕ್ಕೂ ಮುಂಚೆ 3 ಗಂಟೆ 30 ನಿಮಿಷಕ್ಕೆ ಪ್ರೇಮವಾಹಿನಿ ಬೆಟ್ಟದಲ್ಲಿ ನನ್ನ ತಂಗಿ ಮದುವೆ ಮಾಡ್ತಾ ಇದ್ದೀನಿ. ವಧುವರನ್ನ ಆಶೀರ್ವಾದ ಮಾಡೋದಕ್ಕೆ ನೀವಿಬ್ರು ಬರಬೇಕು. ವರ ಯಾರು ಗೊತ್ತಾ? ನಿನ್ನ ಮಗ ವಿಷ್ಣು. ಬರ್ತಾ ಇದ್ದಾರೆ, ಬಾರ್ಸಿ. ಹಾ, ನಮ್ಮಮ್ಮ ಇನ್ನು ಯಾಕೆ ಬಂದಿಲ್ಲ? ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆಯಲ್ಲ, ಬರ್ತಾರೆ ಬಿಡ. ಆ ಮದುವೆ ತ್ಯಾಗ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಇನ್ನಷ್ಟು ಜನ ಬಾಡಿಗೆ ರೌಡಿಗಳನ್ನು ಕರ್ಕೊಂಡು ಹೋಗಿ ಅವನ ಸರ್ವನಾಶ ಮಾಡಿ. ನಿಮ್ಮನ್ನ ಅಲ್ಲಿ ಹೋಗೋಕೆ ನಾನ್ ಬಿಡಲ್ಲ. ಏನು ಅಂದ್ರೆ, ನೀವು ಪೊಲೀಸ್ಗೆ ಶರಣಾಗೋಕ್ ಮುಂಚೆ ಮದುಮಕ್ಕಳನ್ನ ಆಶೀರ್ವಾದ ಮಾಡೋ ಅದೃಷ್ಟ ಆ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಬನ್ನಿ ಅಂದ್ರೆ ತುಂಬಿದ ಮನಸ್ಸಿಂದ ಅವರನ್ನ ಆಶೀರ್ವಾದ ಮಾಡೋಣ. ಚಂದ್ರಮತಿ, ಮರ್ಯಾದೆಯಿಂದ ಅವರಿಗೆ ದಾರಿ ಬಿಡು. ನಾನ್ ಬಿಡೋದಿಲ್ಲ. ಚಂದ್ರಮತಿ, ಮರ್ಯಾದೆಯಿಂದ ಅವರಿಗೆ ದಾರಿ ಬಿಡು. ನನ್ ಪ್ರಾಣ ಹೋದ್ರು ಸರಿ, ನಾನ್ ಮಾತ್ರ ಬಿಡೋದಿಲ್ಲ. ಇಷ್ಟು ದಿವಸ ನನ್ನ ದಾರಿಲೇ ನಡೀತಿದ್ದ ನೀನು ಇವತ್ತು ನನ್ನ ದಾರಿಗೆ ಅಡ್ಡ ಬರ್ತೀಯಾ? ನಾಗರಾಜ, ಸೌಕರ್ಯ, ಆ ಹೆಣ ತಗೊಂಡೋಗಿ ದೂರ ಎಲ್ಲಾದ್ರೂ ಬಿಸಾಕು. ಸರಿ ಸೌಕರ್ಯ. ಪಾಟೀಲ್, ಸೌಕರ್ಯ, ನಿನ್ ಕೆಲಸ ನೀನ್ ಮಾಡು. ಆಗ್ಲಿ ಸೌಕರ್ಯ. ಯಾಕೋ ವಿಷ್ಣು, ಏನಾಯ್ತು? ಶಿವ, ನಮ್ಮಮ್ಮ ಕರಿತನ ಹೋಗಿದೆ. ವಿಷ್ಣು! ವಿಷ್ಣು! ಅಮ್ಮ! ವಿಷ್ಣು! ವಿಷ್ಣು! ಅಮ್ಮ! ವಿಷ್ಣು! ಅಮ್ಮ! ಅಮ್ಮ! ಏನಮ್ಮ, ಏನಾಯ್ತು? ವಿಷ್ಣು, ನಿಮ್ ತಂದೆಗೆ ಈ ಮದುವೆ ಇಷ್ಟ ಇಲ್ಲ ಕಣೋ. ನಿಮ್ ಮದುವೆ ಬರ್ತೀನಿ ಅಂತ ಅಪ್ಪ ನನ್ನನ್ನು ಸಾಯಿಸೋ ಪ್ರಯತ್ನ ಪಟ್ರು. ಆ ದೇವ್ರ ದಯದಿಂದ ಹೇಗೋ ಪಾರಾಗಿ ಇಲ್ಲಿವರೆಗೆ ಬಂದೆ. ನಡಿ, ಹಾಸ್ಪಿಟಲ್ಗೆ ಹೋಗೋಣ. ಬನ್ನಿ, ಕರ್ಕೊಂಡು ಹೋಗೋಣ. ಬೇಡಪ್ಪ, ಬೇಡ. ನೋಡಪ್ಪ, ಆ ರೌಡಿಗಳು ಇಲ್ಲಿ ಬಂದು ಇದನ್ನೆಲ್ಲ ಸ್ಮಶಾನ ಮಾಡೋ ಬದಲು
ಇವರಿಬ್ಬರನ್ನ ಎಲ್ಲಾದ್ರೂ ದೂರ ಕರ್ಕೊಂಡು ಮದುವೆ ಮಾಡ್ಬಿಡು. ನಿನ್ ತಂಗಿ ನನ್ ಮಗ 100 ಕಾಲ ಚೆನ್ನಾಗಿ ಮಾಡ್ಬೇಕು, ಇದೇ ನನ್ನ ಆಸೆ. ಅಮ್ಮ, ಇದುವರೆಗೂ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಾಗೆ ಮಾಡಿದ್ದೀನಿ. ಇವತ್ತ ಆ ಬಾಡಿಗೆ ರೌಡಿಗಳಿಗೆ ಭಯ ಬಿದ್ದು ನನ್ನ ತಂಗಿ ಮದುವೆ ಮುಹೂರ್ತನ ಬದಲಾಯಿಸಕ್ಕೆ ನನಗಿಷ್ಟ ಇಲ್ಲ. ಪುರೋಹಿತರು ನಿರ್ಣಯ ಮಾಡಿರೋ ಮುಹೂರ್ತಕ್ಕೆ ಸರಿಯಾಗಿ ನನ್ನ ತಂಗಿ ಮದುವೆ ನಡೆಯುತ್ತೆ. ಬನ್ನಿಮ್ಮ. ಫಾದರ್. ಎಸ್ ಮೈ ಸನ್. ಇವ್ರನ್ನ ಮೇಲೆ ಕರ್ಕೊಂಡು ಹೋಗಿ ನೀವು ಹತ್ರ ಇದ್ದು ಮದುವೆ ನಡೆಸ್ಬೇಕು. ಅಣ್ಣ, ನೀನಿಲ್ದೆ ನಾನು ಇಲ್ದಿದ್ರೇನಮ್ಮ, ನನ್ನ ಪ್ರಾಣ ಅಲ್ಲಿ ಮದುವೆ ಹತ್ರ ಇರುತ್ತೆ, ಧೈರ್ಯ ಇಲ್ಲಿ ಕಾವಲು ಕಾಯುತ್ತೆ. ಹೋಗಮ್ಮ. ಫಾದರ್, ಮುಹೂರ್ತಕ್ಕೆ ಸರಿಯಾಗಿ ತಾಳಿ ಕಟ್ಟಿಸ್ಬೇಕು. ಆಲ್ ರೈಟ್. ಮಾಧುರಿ, ಇಲ್ಲಿ ನೋಡು, ನಿನ್ನ ಪ್ರೀತಿ ಪ್ರೇಮ ಈ ಅಣ್ಣನ ಮೇಲೆ ಇರೋರ್ಗೂ ನನ್ಗೇನು ಆಗಲ್ಲಮ್ಮ. ನನ್ಗೇನು ಆಗಲ್ಲ. ನೋಡು, ಇವತ್ತು ನೀನು ಅಳಬಾರ್ದು, ನಗ್ತಾ ಇರ್ಬೇಕು. ನಗು ನಗು. ಮುಹೂರ್ತ ಗೊತ್ತಾಗುತ್ತೆ. ಅಮ್ಮ ಹೋಗಮ್ಮ. ಈ ಅಗ್ನಿ ರೇಖೆ ದಾಟಿ ಯಾವನಾದ್ರೂ ಬಂದ್ರೆ ಅವನ್ ರುಂಡ ನೆಲಕ್ಕೊಳ್ಳುತ್ತೆ. ಗಣಪತಿಗಂ ಹವಾಮಹೇ ಕವೀಂ ಕವೀನಾಮುಪಮಸ್ತಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪೃತಾನ್ ಶೃಣ್ವತ್ವಬೀಜೀವದಾನಂ. ಲಕ್ಷ್ಮೀನಾರಾಯಣ ಧ್ಯಾನ ತದೇವ ಲಕ್ಷ್ಮೀಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. प्रतिष्ठति मांगल्यं तन्तुनानेना मम जीवनं कण्ठे बध्नामि सुभगे जीवशरदाश्वतम्.
ಚಿಂತೆ ಮಾಡಬೇಡ. ದೊಡ್ಡ ಬೇಸಾಕಿ ಅವನ ಕಡೆಯವರಿಂದಲೇ ಅವನು ಮುಗಿಸೋ ಹಾಗೆ ಮಾಡ್ತೀನಿ. ತಗಣೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಬನ್ನಿ ಬನ್ನಿ. ದಿಢೀರ ನನ್ನ ತಂಗಿ ಮದುವೆ ಮಾಡಾಕಾಯ್ತು, ಅದಕ್ಕೆ ನಿಮ್ಗೆಲ್ಲ ತಿಳ್ಸಕ್ಕಾಗಿಲ್ಲ. ಹೌದು, ನಿಮ್ಗೆಲ್ಲ ಹೇಗೆ ಗೊತ್ತಾಯ್ತು? ಸರಿ, ಹೇಗೋ ಗೊತ್ತಾಯ್ತು, ಅಂತೂ ಬಂದ್ರಲ್ಲ. ಬನ್ನಿ, ನನ್ನ ತಂಗಿನ ಆಶೀರ್ವಾದ ಮಾಡಿದಂತೆ. ಬನ್ನಿ, ಅಂತೂ ಒಳ್ಳೆ ಸಮಯಕ್ಕೆ ಬಂದ್ರಿ. ನಮ್ಮರಮ್ಮ ಗೋವಿಂದು ನಿನಗೆ ಆಶೀರ್ವಾದ ಮಾಡಕ್ ಬರ್ತಿದ್ದಾರೆ. ಅವನು ಬದುಕಬಾರದು, ಸಾಯ್ಬೇಕು. ನಾನ್ ದುಡ್ಡು ಕೊಟ್ಟು ಅವನು ಸ್ನೇಹಿತರನ್ನಲ್ಲೇ ಅವನಿಗೆ ಚಾಕುಯಿಂದ ಚುಚ್ಚಿದ್ದು ಅವನ ಬದುಕೋಸ್ಕರ ಅಲ್ಲ. ಅವನ ತಂಗಿ ನೀನು ನನ್ನ ಮನೆಗೆ ಸೊಸೆಯಾಗಿ ಬರ್ತೀಯ. ಈಗ ನಿಮ್ಮಿಬ್ಬರನ್ನು ಸಾಯಿಸ್ತೀನಿ. He is all right. ಮಾಧುರಿ, ಮಾಧುರಿ, ನಿಮ್ಮನೆ ಬದುಕ್ಬಿಟ್ಟಿದ್ದೆ.